अखंड सच्चिदानंद परात्पर परब्रह्म स्वरूपी सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಪುನಃ ಪುನಃ ನಮಿಸಿ ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೆ ವಂದಿಸಿ ಈ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಭಗವಂತನ ಕೃಪೆಯಿಂದ ಮಾನವನಿಗೆ ಯೋಗ್ಯವಾದ ಶರೀರವನ್ನು ಪರಮಾತ್ಮ ನಮಗೆ ದಯಪಾಲಿಸಿದ. ಇಲ್ರಿ ಸ್ವಾಮಿ, ನಾವು ಪುಣ್ಯ ಮಾಡಿದ್ದೇವೆ, ಪುಣ್ಯ ಮಾಡಿ ಮನುಷ್ಯರಾಗಿದ್ದೇವೆ ಅಂತ ಇಲ್ಲ. ನಾವು ಇಂಟರ್ವ್ಯೂ ಕೊಟ್ಟು ಇಂಟರ್ವ್ಯೂಗೆ ಪಾಸ್ ಆದರೂ ಜಾಬ್ ಸಿಗಬೇಕಂದ್ರೆ ಮಾಲೀಕರು ದಯಾ ಕೃಪಾ ಬಿಟ್ಟಾಕ್ತಾರೆ. ನಾವು ಅನಂತ ಪುಣ್ಯ ಮಾಡಿದರೂ ಭಗವಂತನ ದಯೆ ಕೃಪೆ ಇಲ್ಲದೇ ಮಾನವ ಶರೀರ ಸಿಗುವುದು ಬಹಳ ದುರ್ಲಭದ. ದುರ್ಲಭಂ ತ್ರಯಮೇವೇತ ದೇವಾನುಗ್ರಹೇತುಕಂ ಮನುಷ್ಯತ್ವಂ ಶಾಸ್ತ್ರ. ಮನುಷ್ಯ ಸಿಗುವುದು ಬಹಳ ಕಠಿಣ. ಮನುಷ್ಯ ಬಹಳ ಮಂದಿಗೆ ಸಿಗ್ತವೆ. ಎರಡನೇದ್ದು ಸಿಗುವುದು ಬಹಳ ಕಠಿಣ. ನಮ್ಮ ಬೀದರ್ದೊಳಗೆ ಮಠದ ಸುತ್ತಮುತ್ತ ಎಲ್ಲರೂ ಮನುಷ್ಯರೇ ಅದರಲ್ಲ, ಮನುಷ್ಯರದ, ಪರಂತು ಅವರಲ್ಲಿ ಮುಮುಕ್ಷತ್ವ ಇಲ್ಲ. ಮುಮುಕ್ಷತ್ವ ಅಂದ್ರೇನು? ಸತ್ಯ ನಿತ್ಯ ಸುಖವನ್ನು ಪಡೆಯಬೇಕೆಂಬ ತೀವ್ರ ಇಚ್ಛೆ. ಆ ನಿತ್ಯ ಸತ್ಯವಾದ ಸುಖ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಪರಮಾತ್ಮನ. ಗೀತೆಯಲ್ಲಿ ಪರಮಾತ್ಮ ಹೇಳ್ದ, ಅರ್ಜುನ, ಮನುಷ್ಯ ನಿರವಧಿ ಅತ್ಯಂತ ಸುಖವನ್ನು ಆನಂದವನ್ನು ಪಡೆಯಬೇಕು ಅಂದರೆ ಮತ್ತೊಂದು ಮಾರ್ಗವೇ ಇಲ್ಲ. ದೇರ್ ಇಸ್ ನೋ ಅನದರ್ ವೇ. ಅಲ್ಲಿ ಮತ್ತೊಂದು ಮಾರ್ಗನೇ ಇಲ್ಲ. ಬೋ ಯುವರ್ ಹೆಡ್ ಆನ್ ದ ಲೋಟಸ್ ಫೀಟ್ ಆಫ್ ಯುವರ್ ಸದ್ಗುರು. ಆ ಸತ್ಯವನ್ನ ಪರಮಾತ್ಮನನ್ನ ಕಾಣದೆ ಅವನನ್ನು ಅನುಭವಿಸದೆ ಸತ್ಯವೂ ನಿತ್ಯವೂ ಶಾಶ್ವತವಾದ ಸುಖವು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಎಷ್ಟು ಪ್ರಪಂಚದಲ್ಲಿ ಸುಖ ಸಿಕ್ಕಾವ, ಅವು ಎಲ್ಲನೂ ನಮಗೆ ಅತಿ ದುಃಖದಲ್ಲಿ ಕೊನೆಗೆ ಕೆಡಿ ಹೋಗ್ತಾವ, ನೂಕಿ ಹೋಗ್ತಾವ. ಇದು ಸ್ವಾಭಾವಿಕದ. ಹೆಂಡತಿ, ಗಂಡತಿ, ರೊಕ್ಕ, ರೂಪಾಯಿ, ಊಟ, ಅದು ಆದ್ಬಳ ಕೊನೆ ನೋಡಿ. ಹೆಣ್ಣು ಸತ್ರು ಅಂದ್ರೆ ಅಳ್ತಾನೆ, ಗಂಡ ಸತ್ರು ಅಳ್ತಾನೆ, ಮಕ್ಕಳು ಸತ್ರು ಅಳ್ತಾನೆ. ಬಹಳ ಮೊದಲು ಗಂಡ ಸುಖ, ಹೆಂಡತಿ ಸುಖ, ಮಕ್ಕಳು ಸುಖ ಅನ್ನಿಸ್ತದೆ. ಸೃಷ್ಟಿಯ ನಿಯಮದ ಬಿಟ್ಟು ಅಗಲಲೇಬೇಕು. ನಾವರೇ ಮಕ್ಕಳು ಬಿಟ್ಟು ಹೋಗ್ಬೇಕು, ಮಕ್ಕಳೇ ನಮ್ಮ ಬಿಟ್ಟು ಹೋಗ್ತಾರೆ. ಅದಕ್ಕೇ ದುಃಖವೆಡರಿ ಕೆಡಿಸದ ಸುಖ ಜಗತ್ತಿನೊಳಗೆ ಎಲ್ಲಿ ಇಲ್ಲ. ಎಲ್ಲಿ ಇಲ್ಲ, ಹುಡುಕೋದು ಎಲ್ಲಿ ಸಿಗುವುದಿಲ್ಲ. ಆ ಸುಖ ಕೊನೆಗೆ ನಮ್ಗೆ ದುಃಖದಲ್ಲಿ ದೂಡಿ ಕಡಿವಿ ಹೋಗ್ತಾವ. ಅದಕ್ಕೆ ಮಹಾನುಭಾವರು ನಮಗೇನಂತಾರೆ ಅಂದ್ರೆ
ಸತ್ಯ ಸುಖವನ್ನು, ನಿತ್ಯ ಸುಖವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡು. ಒಮ್ಮೆ ಸಿಕ್ತು ಅಂದರೆ ಅದನ್ನೇನು ಕೈ ಬಿಟ್ಟು ಹೋದರು. ಕಡೆಯೋಳು ತನ್ನ ಜೋಕೆಗುಂದದ ಸುಖವೇ ನಿಜ ಸುಖವೇ. ನಿಜಗೊಂಡು ಹೇಳುದು, ನಾನು ಕೈ ಬಿಟ್ಟು ಹೋಗಿರಬಾರ್ದು ಸುಖ. ಹೆಂಗೆ ಜಾಮೂನು ಸಕ್ಕರೆ ಪಾಕನಾಗ ಬಿತ್ತಂದ್ರೆ ಸಕ್ಕರೆಗೆ ಜಾಮೂನಕ್ಕೆ ಬ್ಯಾರೆ ಮಾಡಕ್ಕೆ ಬರುವುದಿಲ್ಲ. ಏನು ಬರ್ತದೆ? ಬ್ಯಾರೆ ಮಾಡಕ್ಕೆ ಬರಂಗಿಲ್ಲ. ಹಾಗೆ ಭಗವಂತ ನನ್ನ ಪರಮಾತ್ಮನ ಅರಿತರೆ ಸಕ್ಕರೆ ಪಾಕದಾಗ ಗುಲಾಬ್ ಜಾಮೂನು ಬಿದ್ದಂಗೆ. ಪರಮಾತ್ಮ ಹೇಗಾದ್ರೆ ಆನಂದ ಘನ ಸ್ವರೂಪ, ಸತ್ಯಂ ಶಿವಂ ಸುಂದರಂ. ಆ ಪರಮಾತ್ಮನ ನಿರ್ಭೀಕವಾದ, ಅತ್ಯಂತವಾದ, ಎಂದೂ ಕೈ ಬಿಡದ ಆನಂದ ಸುಖ ಭಾಗಿಗಳು ಆಗ್ತೇವೆ. ಈ ಪ್ರಪಂಚದ ಅವಶ್ಯಕತೆ ಇಲ್ಲದಾನೆ. ಶರಣರೇನು ಹುಚ್ಚಿದ್ರೆ ಎಲ್ಲವನ್ನು ಇದ್ದು ತ್ಯಾಗ ಮಾಡಿ ಆ ಪರಮಾತ್ಮನ ಆನಂದದೊಳಗೆ ಹೋದ್ರು. ಹುಚ್ಚರಿದ್ರೆ ಯಾರು ಏನು ಮಾಡಿದ್ರು ಸುಖಕ್ಕೆ ಪ್ರಯತ್ನ ಮಾಡ್ತೇವೆ, ಮತ್ತೊಂದಕ್ಕಿಲ್ಲ. ರೊಕ್ಕ ಗಳಿಸೋದು ಸುಖಕ್ಕೆ, ಹೆಂಡತಿ ಸುಖಕ್ಕೆ, ಮಕ್ಕಳು ಸುಖಕ್ಕೆ, ಮನೆ ಕಟ್ಟೋದು ಸುಖಕ್ಕೆ, ನಮಗೆ ಅದರಿಂದ ಸುಖ ಸಿಗ್ತದ ಅಂತ ಎಲ್ಲರೂ ಮಾಡ್ತಾರೆ. ಮತ್ತು ಇದೆಲ್ಲ ಬಿಟ್ಟು ಹೋದವರು ಹುಚ್ಚರವರು, ಬಸವಣ್ಣವರು. ಇವೆಲ್ಲ ಬಿಟ್ಟು ಹೋಗಕ್ಕೆ ಏನಪ್ಪ ಅಂದ್ರೆ ಮಹಾತ್ಮರೇನು ಹುಚ್ಚರಿದ್ರೆ ಅವರು ಮುಟ್ಟಿದ್ರೆ ಬಂಗಾರ ಹಾಕಿತ್ತು. ಯಾಕೆ ಬಿಟ್ರು ಅವರು? ಯಾಕೆ ಬಿಟ್ರು? ಅಲ್ಲಿ ಸುಖವಿಲ್ಲ. ಎರಡನೇದು ಶಾಂತಿ ಇಲ್ಲ. ಶಾಂತಿ ಇಲ್ಲ. ಇವೆಲ್ಲ ಸಮಸ್ತ ಪದಾರ್ಥಗಳು ಸುಖದ ಸೋಂಗ ಹಾಕ್ಯಾವ. ಸೋಂಗ ಸುಖ ಇಲ್ಲಿದ್ರೆ ಯಾರೋ ಭಾಳ ಮಂದಿ ಕಣ್ಣಿದ್ದ ಧೃತರಾಷ್ಟ್ರ ಪಾಠ ಹಾಕ್ತಾನೆ. ಕಣ್ಣಿರ್ತಾವ ಅವನಿಗೆ ಖರೆ ಕುಡ್ಡನ ಪಾಠ ಹಾಕ್ತಾನೆ. ನಾಲಾಯಕ ಮನುಷ್ಯ ಅದನ್ನ ಧರ್ಮನ ಪಾಠ ಹಾಕ್ತಾನೆ. ಮೂರ್ಖ ಅದನ್ನ ಕೃಷ್ಣನ ಪಾಠ ಹಾಕ್ತಾನೆ. ಈ ಜಗತ್ತಿನ ಸಮಸ್ತ ವಿಷಯಗಳು ಸುಖದ್ದು ಸೋಂಗ ಹಾಕ್ಯಾವ. ಎಲ್ಲವನ್ನು ಆರೈದು ನೋಡಲ್ ಇಲ್ಲವೆನಿಸಿದ ನೇಹ ಸುಖ ಎಲ್ಲಿ ನೆಲೆಸುವುದು. ನಿಜಗೊಂಡು ಬರೀತಾರೆ. ಒಂದೊಂದು ಪರೀಕ್ಷೆ ಮಾಡಿ ನೋಡ್ರಿ ನೀವು. ಪರೀಕ್ಷೆ ಮಾಡಿಲ್ಲ ಅಂತ ನಮ್ಗೆ ಅನಿಸ್ತದೆ. ಯಾವ ಮೂರ್ಖನಿಗೆ ಗೊತ್ತಿಲ್ಲ, ಕಾಜನು ಕೂಡ ರತ್ನ ಕಾಣಿಸ್ತದೆ, ಚಮಕಾಸ್ತದ. ಪರಂತು ಪರೀಕ್ಷೆ ಮಾಡವಿದ್ದ ಅಂದ್ರೆ ಅದಕ್ಕೆ ಒಗಿತಾನ. ಹಾಗೆ ಸಮಸ್ತ ಸಂಸಾರದ ಸುಖಗಳು ಆನಂದ ಅಲ್ಲ, ಸುಖಗಳು ಅವು ಸभी सुख सूख जाते हैं. ಹರಿಯು ಹಳ್ಳ ಬೇರೆ, ಹಳಿ ಬೇರೆ, ಇವು ಕೆರೆ ಬೇರೆ, ಹಳ್ಳ ಬೇರೆ. ಮಳೆಗಾಲದಾಗ ಜೋರು ಹರಿತಾವ, ಬೇಸಿಗೆ ಏನೂ ಇರಂಗಿಲ್ಲ. ಹಾಗೆ ಸಮಸ್ತ ಸಂಸಾರದ ಸುಖಗಳು ಇವು ಏನದ ನಿಜಗೊಂಡ್ರು ಬಹಳ ಚಂದ. ವಿಷ ಬೆರೆಸಿದ ಅನ್ನದಂತೆ, ಜಾಮೂನದ ಕಾರ್ಚಿಕಾಯದ ಸಿಹಿ ತಿಂಡಿ ಅದ, ಒಳಗ ವಿಷ ಅದ. ಸಿಹಿಗಿ ನೋಡಿ ನಾಲಿಗೆ ರುಚಿ ನೋಡಿ ತಿಂದಿ ಅಂದ್ರೆ ನಿನ್ನ ಹೆಣ ಎತ್ತದ, ಸಾಯ್ತು. ಅದಕ್ಕೆ ಮಹಾತ್ಮರು ನಮಗೇನು ಹೇಳ್ತಾರೆ? ಸತ್ಯವು ನಿತ್ಯವು ಶಾಶ್ವತವಾದ ಆನಂದಕ್ಕೆ ಪ್ರಯತ್ನ ಮಾಡು ಅಂತ ನಮಗೆ ಉಪದೇಶವನ್ನು ಮಾಡ್ತಾರೆ. ಅದಕ್ಕಾಗಿ ಮನುಷ್ಯ ಏನು ಮಾಡಬೇಕು? ಉದಾರನಾಗಬೇಕು. ಶಾಸ್ತ್ರ ಅದೇ ಹೇಳಕತ್ತಾರೆ. ಮನುಷ್ಯ ಏನು ಮಾಡಬೇಕು ಅಂದ್ರೆ, ಮನುಷ್ಯನ ಜೀವನದ ಏನು, ಮನುಷ್ಯನ ಶರೀರ ಸಿಕ್ತು ಅಂದರೆ ಮಾನವ
ಮಹಾಮಾನವ ಆಗಬೇಕು, ಮಹಾಮಾನವ ದೇವ ಮಾನವನ ಹಂಗದ ನೋಡ್ರಿ. ಮಾನವ ಮಹಾಮಾನವ ಆಗಬೇಕು, ಮಹಾಮಾನವ ದೇವ ಮಾನವನಾಗಬೇಕು. ಅಂದಾಗ ಅವನಿಗೆ ಶಾಂತಿ ಸಿಗುತ್ತವೆ. ವಿನಃ ನಾವು ಮನುಷ್ಯರ ಆಕೃತಿ ಅದ, ನಮ್ಮ ಪ್ರಕೃತಿ ಮನುಷ್ಯಂದ ಇಲ್ಲ, ಸ್ವಭಾವ ನಮ್ಮ ಮನುಷ್ಯಂದ ಇಲ್ಲ. ಆಕೃತಿ, ಪ್ರಕೃತಿ, ವಿಕೃತಿ ಮೂರು ಅದಾವ. ಆಕೃತಿಯಿಂದ ಮನುಷ್ಯ ಮನುಷ್ಯ ಆಕೃತಿ ಅದ. ಪ್ರಕೃತಿ ನಮ್ಮದಿಲ್ಲ, ಸ್ವಭಾವ ಇಲ್ಲ. ಏನದ? ವಿಕೃತಿ ಅದ. ವಿಕೃತಿ ಅಂದರೆ ಏನು? ಮನುಷ್ಯನು ಪಶುವಾಗತಕ್ಕಂಥ ವ್ಯವಹಾರ. ಅದಕ್ಕೆ ಈ ಮನುಷ್ಯನ ಶರೀರದೊಳಗೆ ಏನಾದರೂ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡು. ಜಗತ್ತಿನೊಳಗೆ ಒಂದು 2-3 ಥರ ಜನ ಇರ್ತಾರೆ. ಒಬ್ಬ ಸ್ವಾರ್ಥಿ ಇರ್ತಾನೆ, ಒಬ್ಬ ಪರಾರ್ಥಿ ಇರ್ತಾನೆ. ಒಬ್ಬ ಸ್ವಾರ್ಥ ಪರಾರ್ಥ ಎರಡು ದಾಟಿ ಹೋಗಿರ್ತಾನೆ. ಒಬ್ಬರು ಇವೆರಡರದ ಸಿಕ್ಕೊಂಡು ಇರ್ತಾರೆ. ಜಗತ್ತಿನೊಳಗೆ 4 ಪ್ರಕಾರ ಜನ ಅದ. ತನ್ನ ಸ್ವಾರ್ಥಕ್ಕೆ ಏನನ್ನಾದರೂ ಮಾಡಲಿಕ್ಕೆ ತಯಾರು ಜನ ಅದಾರ. ಹೆಂಡತಿ ಕೊಂದವ್ರು ಅದಾರಿಲ್ಲ, ಗಂಡನ ಕೊಂದವ್ರು ಅದಾರಿಲ್ಲ, ಮಕ್ಕಳು ಕೊಂದವ್ರು ಅದಾರಿಲ್ಲ, ಅಪ್ಪನ ಕೊಂದವ್ರು ಅದಾರಿಲ್ಲ. ಯಾಕೆ ಕೊಂದ್ರು? ಮನುಷ್ಯ ಏನವ? ತಂದಿನ ಕೊಂದ, ಮಗನ ಕೊಂದ, ಹೆಣ್ತಿನ ಕೊಂದ, ಗಂಡನ ಕೊಂದ್ರು, ಅಣ್ಣನ ಕೊಂದ, ತಮ್ಮನ ಕೊಂದರು. ಬಾ, ಇದು ಸ್ವಾರ್ಥದ ಜಗತ್ತಿನೊಳಗೆ. ಎಷ್ಟು ಕಥೆ ನಾವು ಜನ ಕೇಳ್ತೇವೆ, ಪೇಪರ್ದಾಗ ಓದ್ತೇವೆ. ಹೆಂಡತಿ ಕೊಂದವರು, ಗಂಡನ ಕೊಂದವರು, ತಂದಿ ಕೊಂದವರು. ಇವು ಏನು ಜನ ಸ್ವಾರ್ಥ ಇದೆ. ಆ ಸ್ವಾರ್ಥ ಆಗಿನ ಕಾಲಕ್ಕೆ ಬಹಳ ಚಲೋ ಅನಿಸಿದರು. ರೋಗ ಬಂದ ಮನುಷ್ಯ ಪಥ್ಯ ಬಿಡುದು ಬಹಳ ಚಂದ ರೀ. ಶುಗರ್ ಅದ, ಸಕ್ಕರೆ ತಿನ್ನಬೇಡ ಅಂತ ತಿನ್ನುವಾಗ ಬಹಳ ಮಜಾ ಅಲ್ರಿ? ಮಜಾ ಇಲ್ಲ. ಇಂಜೆಕ್ಷನ್ ಚುಚ್ಕೋ. ಜಗತ್ತಿನೊಳಗೆ ಅದ ಸ್ವಾರ್ಥ. ಮನುಷ್ಯನಿಗೆ ಪ್ರಯತ್ನ ಮಾಡುವಾಗ ಅದು ಸಿಗುವಾಗ ಬಹಳ ಚಲೋ ಅನ್ನಿಸ್ತದೆ, ಬಹಳ ಚಲೋ ಅನ್ನಿಸ್ತದೆ. ಕೆಲಸ ಆಯ್ತು ಅಂತ ನಾವು ಮಂದಿಗೆ ಟೆಪ್ಪಿಗೆ ಹಾಕಿದ್ರೆ ಕೆಲಸ ಆಯ್ತು ನಾನು ಸಿಕ್ಕು 10 ರೂಪಾಯಿ 100 ರೂಪಾಯಿ. ಈ ಸ್ವಾರ್ಥ ಮನುಷ್ಯ ಜಗತ್ತದ. ಸ್ವಾರ್ಥಕ್ಕಾಗಿ ಮನುಷ್ಯ ಏನನ್ನಾದರೂ ಕೂಡ ಮಾಡ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮಂದಿದ ಹಾಳಾಗಲ್ಯಾಕ, ಮಂದಿ ನುಕ್ಸಾನ ಆಗಲ್ಯಾಕ, ಮಂದಿ ಸಾಯಲ್ರಕ್ಕ. ನಮಗೆ ತೊಗೊಂಡು ಏನು ಮಾಡಕ್ರಿ ಮಂದಿದು? ಯಮಚಿಂತೆ ಯಮಗೆ ಸಾಲದು, ಪರಚಿಂತೆ ಯಮಗೆ ಕೈಯ. ಭಾಳ ಮಂದಿ. ಈ ಮನುಷ್ಯ ಮಂದಿಯ ದುಃಖವನ್ನು ನೋಡಂಗಿಲ್ಲ, ಕಷ್ಟ ನೋಡಂಗಿಲ್ಲ, ತಂದೆ ನೋಡ್ತಾನೆ ಮನುಷ್ಯ. ಯಾರೋ 4 ಮಂದಿ ಕುಂತಿರತ್ತ ಎಲ್ಲೋ ಪ್ರವಚನ ಕೇಳಕ್ಕೆ ಕುಂತಾರೆ. ಅವನಿಗೆ ಬಿಡಿ ಸಿಡು ಚಟ ಐತ್ರಿ. ಚಟಗಳು ಭಾಳ ಗೊತ್ತದ ನಿಮ್ಗೆ. ನಡ್ಬರ್ಕ್ ಎಬ್ಸ್ಕೊಂಡು ಹೋಗ್ಕೊಂಬ ಪ್ರವಚನದಂತ. ಒಬ್ಬರಿಗೆ ನಾಶೆ ಸೇರಿಸೋ ಚಟ ಇರ್ತದೆ, ಒಬ್ಬರಿಗೆ ಅಡಿಕೆ ಹಾಕೋ ಚಟ ಇರ್ತದೆ. ಅವು ಚಟಗಳು ಭಾಳ ಬೇರಿಕೆ ಇರ್ತವೆ. ಅವನಿಗೆ ಬಿಡಿಸೋದ ಚಟ ಇತ್ತು. ಮಗ್ಗಲು ಕುಂತಿದ್ದ ಒಬ್ಬ ದಾಡಿ ಅವ. ಇವ ಅಂದ ಬಿಡಿ ಸೆಲ್ಕೆ ಹೆಂಗೆ ಮಾಡಬೇಕು? ಮ್ಯಾಲರೆ ಫ್ಯಾನ್ ಹತ್ಯದ, ಕಡ್ಡಿ ಒಂದೇ ಅದ, ಕೊರೆದ್ರೆ ಏನಪ್ಪ ಅಂತ ಕೇಳಿದ್ರೆ ಹೊಯ್ತದ. ಹೆಂಗೆ ಮಾಡಬೇಕು ತಗೊಂಡು ಏನು ಮಾಡ್ದ ಅಂದ್ರೆ ಅವ ಕಡ್ಡಿ ಕೊರೆದು ದಾಡಿಗೆ ಹಚ್ಚದ. ಆರಂಗಿಲ್ ಜದ್ದಿ ಆ ದಾಡಿಗೆ ಹಚ್ಚಿ ಬಿಡಿ ಸೇದೋಕಂತ ನಾವು. ಅವ ಅಂದ ಹಿಂಗ್ಯಾಕೆ ಮಾಡ್ದ? ಸ್ವಲ್ಪ ತಡಿ, ಅಲ್ಲೋ ಗೊತ್ತಾಕದಿಲ್ಲ ನಮ್ದು. ಅರೆ ನಿನ್ನ ದಾಡಿ ಸುಡಲಿಕ್ಕೆ ನಾನು ಬಿಡಿ ಸುಡಬೇಕಲ್ಲ. ನೀನು ದಾಡಿ ಸುಡ್ರೆ ಸುಡ್ಲಿ, ನಾನು ಬಿಡಿ ಸುಡ್ಬೇಕಲ್ಲ ಅಂತ ಮತ್ತೊಬ್ಬರು ದಾಡಿ ಸುಟ್ಟಿ ಬಿಡಿಸೋದವ್ರು ಅದ. ಎಲ್ಲ ಜಗತ್ತಿನ ಅದಾರ ಗೊತ್ತ ನೀವು.
ಈ ಸ್ವಾರ್ಥ ಮನುಷ್ಯ ಅದ. ಮಗ್ಗಲ್ ಮನೆಯವ್ರು ಹಾಳಾಗದಕ್ಕೆ ನಾವು ದಿನ ಮಾಡ್ತೇವಲ್ಲ, ನಮ್ಮ ಕಸ ತೆಗೆದು ಮಂದಿ ಕಂಪೌಂಡ್ದಾಗ ಹಾಕ್ತೇವೆ, ಮಾಡಂಗಿಲ್ಲ, ದಿನ ಮಾಡ್ತೇವೆ ನಾವು. ನಮ್ಮದು ಸ್ವಚ್ಛ ಇರಬೇಕು, ಅವ್ರದ್ದು ಹಾಳಾಗದಕ್ಕೆ. ಈ ಸ್ವಾರ್ಥಿ ಜನ ಪ್ರಪಂಚದಾಗ ಇವ್ರ ಸಂಖ್ಯೆ ಭಾಳ ಅದ ರೀ, ಇವ್ರ ಸಂಖ್ಯೆ ಭಾಳ ಅದ. ಎಲ್ಲರ ಮೇಲೆ ಚಂದ ಕಾಣ್ತಾರೆ, ಪರಂತು ಒಳಗೆ ಎಷ್ಟು ಸ್ವಾರ್ಥ ಇರ್ತದೆ. ದೇವ್ರ ಪೂಜೆ ಮಾಡೋದ್ರಾಗ ಸ್ವಾರ್ಥ. ದೇವ್ರಿನ 10 ರೂಪಾಯಿ ಉದ್ಕಡ್ಡಿ ಸಕ್ಕರೆ ಹಾಕಕತ್ತೆ, ದೇವ್ರು ನನಗೇನು ಕೊಡ್ತಾನ? ಇದ್ರ ಸಕ್ಕರೆದಾಗ ಬಾಡಿಗೆ ಕೊಡ್ತಾನ? ಇಲ್ಲ. ದೇವ್ರು ಏನು ಶೀಲ ಅಂದ್ರೆ ಆ ದೇವ್ರಿಗೆ ಬಿಡ್ತೇವೆ, ನೀರು ಬಿಡ್ತೇವೆ, ನೈವೇದ್ಯನೂ ಎಲ್ಲ ಬಿಡ್ತೇವೆ. ಮನುಷ್ಯ ಲೆಕ್ಕ ಸ್ವಾರ್ಥಿ ಇರ್ತಾನೆ. ನಾನು ಉದ್ಕಡ್ಡಿ ಖರ್ಚು ಮಾಡ್ತೀನಿ, ಸಕ್ಕರೆ ಹಾಕಕತ್ತೀನಿ, ದೀಪ ಹಚ್ಚಕತ್ತೀನಿ, ಇದ್ರದ್ದು ಕೊಡ್ಬೇಕು ದೇವ್ರ ಅಂದ್ರೆ ದೇವ್ರ ಪೂಜೆ ಮಾಡ್ತೇವೆ. ಇಲ್ಲ ಅಂದ್ರೆ ದೇವ್ರಿಗೇನೂ ಇಲ್ಲ. ಅಂದ್ರೆ ಪೂಜಾ ಸಲುವಾಗಿ ಅಲ್ಲ, ನನ್ನ ಸಲುವಾಗಿ. ಬಹುಜನ ಬಹಳ ಮನುಷ್ಯ ಸ್ವಾರ್ಥ ಇರ್ತಾರೆ. ಜಗತ್ತಿನೊಳಗ 100ಕ್ಕೆ 89% ಇವರೇ ಇರ್ತಾರೆ. ಯಾರ ಮೇಲೆ ಯಾರು ಏನು ಮಾಡ್ಯಾರಂದ್ರೆ ತನ್ನ ಸ್ವಾರ್ಥ ಅದರೊಳಗೆ ನಿಹಿತ ಇಟ್ಕೊಂಡೇ ಮಾಡ್ತಾನೆ. ಇದು ಮನುಷ್ಯನ ಸ್ವಭಾವ. ಎರಡನೇದವ್ರು ಹಿಂಗಿರ್ತಾರೆ. ನಮ್ದು ಹೆಂಗಾಗಲ್ಲಪ್ಪ, ಅವ್ರ ಕಲ್ಯಾಣ ಆಗಲಿ ಅನ್ನೋರು ಇರ್ತಾರೆ. ಇವ್ರು ಭಾಳ ಕಡಿಮೆ ಜನ. ನಮ್ದು ಹೆಂಗಾಗಲ್ಲ, ಅವ್ರು ಚಲೋ ಇರ್ಬೇಕ್ರಿ, ಕಲ್ಯಾಣ ಇರ್ಬೇಕು, ವೈರಿ ಸಹಿತ ಕಲ್ಯಾಣ ಆಗ್ಬೇಕು. ಮಹಾಭಾರತ ಯುದ್ಧ ನಡೆದ ಎಲ್ಲಾರ ಆಗಿ ನಾಳೆ ನಿರ್ಣಯ ಆಯಿತು. ಭೀಮ ದುರ್ಯೋಧನರ ಯುದ್ಧ, ಗದಾ ಯುದ್ಧ, ಮುಷ್ಟಿ ಯುದ್ಧ. ಹೆಂಗ್ ಮಾಡಬೇಕು? ದುರ್ಯೋಧನ ಏನು ಸಾಮಾನ್ಯ ಮನುಷ್ಯ ಇರಲಿಲ್ಲ. ಭೀಮನ ಸಮಾನ ಮನುಷ್ಯ, ಅಷ್ಟು ತಾಕತ್ತಿತ್ತವನಂತೆ. ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತು. ಭೀಮನ್ನ ಹೆಂಗ ಸೋಲಿಸ್ಬೇಕು? ಹೆಂಗ ಸೋಲಿಸ್ಬೇಕು? ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಅದಾನೆ, ಅವನಿಗೆ ಕೇಳಬೇಕು. ಹೋಗಿ ಕೃಷ್ಣಗೆ ಕೇಳುದು, ಹೆಂಗ್ ಮಾಡಬೇಕು? ಕೃಷ್ಣ ಪರಮಾತ್ಮ ಇದ್ದದ್ದೇ ಹೇಳ್ದ, ತಮ್ಮ ಜಗತ್ತಿನೊಳಗ ತಾಯಿ ಆಶೀರ್ವಾದ ಬಹಳ ದೊಡ್ಡದು. ಭೀಮನ ಕೈಯ ನೀವು ಉಳಿಬೇಕಂದ್ರೆ ನಿನ್ನ ದೇಹ ವಜ್ರದ ದೇಹ ಆಗಬೇಕು. ಆ ವಜ್ರ ದೇಹ ಆಗಬೇಕು ಅಂದ್ರೆ ನಿನಗೆ ಆಶೀರ್ವಾದ ಮಾಡಿ ಅದರ ಯುಕ್ತಿ ಹೇಳೋರು ಯಾರಿದ್ರೆ ಧರ್ಮರಾಯ ಅದಾನ, ಅವನು ಬಿಟ್ಟು ಮತ್ತೆ ಯಾರಿಲ್ಲ. ಆ ಧರ್ಮರಾಯನಂತೆ ಹೋದಿ ಅಂದ್ರೆ ನಿನಗೆ ವಜ್ರ ದೇಹ ಆಗತಕ್ಕಂಥ ಯಾರು ಎಷ್ಟು ಹೊಡೆದ್ರು ನೀ ಸಾಯಂಗಿಲ್ಲ ಅಂತ ದೇಹ ಆಗ್ತದೆ. ನೀ ಧರ್ಮನಂತೆ ಹೋಗು ಅಂದ. ದುರ್ಯೋಧನಕ್ಕ ನಮ್ಮ ವೈರಿ ಹಂತಕ್ಕೆ ನಾನು ವಜ್ರದೇ ಕಳಿಸ್ತೀರ, ಅವ ಹೆಂಗಾದನು ವೈರಿ? ಅವ ಪಾಂಡವರು ನಮ್ಮ ವೈರಿ, ನನ್ನ ಸಾಯಲಾರ್ದ ಔಷಧ ಅವ್ರು ಹೆಂಗೆ ಹೇಳ್ತಾರ್ರಿ? ಧರ್ಮ ಸ್ವಾರ್ಥಿ ಅಲ್ಲ, ಧರ್ಮ ಪರಾರ್ಥಿ ಅದಾನ, ಪುಣ್ಯಾತ್ಮ ಅದಾನ.
ಸತ್ಯವನ್ನೇ ಹೇಳ್ತಾನ, ಅವ ಎಂದು ಸುಳ್ಳು ಹೇಳುವುದಿಲ್ಲ. ನೀ ಅವನಿಗೆ ಹೋಗಿ ಶರಣಾಗತನಾಗು, ನಿನ್ನ ದೇಹ ವಜ್ರ ಆಗುವುದನ್ನು ಹೇಳ್ತಾನ. ಇದು ಪರಾರ್ಥಿ ಅದನ, ಸ್ವಾರ್ಥಿ ಅಲ್ಲ ಧರ್ಮ. ಆಯಿತು ಅಂತ ತಿಳ್ಕೊಂಡು ಸಾಯಂಕಾಲ ಧರ್ಮರಾಜನ ಸಭೆಗೆ ಹೋಗಿ ಏಕಾಂತಲ್ಲಿ ಭೇಟಿಯಾದ. ಅಣ್ಣ, ನಾನು ಭೀಮನಂಗ ವಜ್ರ ದೇಹ ಆಗ್ಬೇಕಂತೀನಿ. ವೈರಿ ಪರಮಾತ್ಮ ನಿನ್ನ ಆಶೀರ್ವಾದ ಹೇಳೇನೆ, ನೀ ಏನಾದರೂ ಆಶೀರ್ವಾದ ಹೇಳು. ಭೀಮನ ನಾನು ಗೆದ್ದಿರಬೇಕು. ಯಾರನ್ನ? ನಿನ್ನ ತಮ್ಮನ. ಭೀಮನ್ ನಾನು ಗೆದ್ದಿರಬೇಕು, ನನಗೆ ವಜ್ರದೇಹಿ ಆಗಿರಬೇಕು. ಅಂಥದ್ದು ಉಪಾಯ ನಿನಗೆ ಕೇಳಂದಾನೆ, ನೀ ಹೇಳು ಅಂದ. ಯಾರು ಹೇಳ್ತಾರ? ನೀವು ತಮ್ಮ ಕೊಲು ಉಪಾಯ ಯಾರು ಹೇಳ್ತಾರ? ಪರಾರ್ಥಿ ತನ್ನದು ಏನೂ ನೋಡಂಗಿಲ್ಲ. ಸದಾ ಜನರ ಕಲ್ಯಾಣ ಮಾಡತಕ್ಕಂಥದ್ದೇ, ಶರಣಾಗತ ಆಗಿರ್ತಕ್ಕಂಥವ್ರು ಉದ್ಧಾರ ಮಾಡತಕ್ಕಂಥ ಏನು ಶಕ್ತಿ ಇರ್ತದೆ, ಅವ ಪರಾರ್ಥಿ ಇರ್ತಾನೆ, ಪರಮಾತ್ಮನ ಸ್ವರೂಪ ಇರ್ತಾನೆ. ದಿನ ಉಗುಳ್ತೇವೆ, ಹೊಲಸು ಮಾಡ್ತೇವೆ, ಭೂಮಿ ನಮ್ಮ ಮೇಲೆ ಏನು ಕೋಪಗೊಂಡದ, ತಾಯಿ ಮೇಲೆ ಎತ್ಕೊಂಡು ಹಡದ ಹುಡುಗ ಅಲ್ಲೇ ಹೊಲಸ ಏಕೆ ದೋಣಿ ಮಾಡ್ತದೆ, ಏನ್ರಿ ಬೈದಾಳ? ಭೂಮಾತೆ, ತಾಯಿ ಜನ್ಮದಾತೆ. ಸದಾ ಪರಾರ್ಥ ಮಾಡ್ತಾವ, ಎಂದು ಏನು ಸ್ವಾರ್ಥ ಇಲ್ಲವಕ್ಕ, ಸದಾ ಪರಾರ್ಥ. ಹೆಂಗ ಹೇಳ್ತಾನ್ರಿ ಧರ್ಮ ಅಂದ ದುರ್ಯೋಧನ. ಹೋಗಪ್ಪ, ಧರ್ಮ ಸ್ವಾರ್ಥಿ ಮನುಷ್ಯ ಎಲ್ಲ ಪರಾರ್ಥಿ ಅದನ. ಹೋಗ. ಹೋದ. ಅಣ್ಣ, ನನ್ನ ದೇಹ ಭೀಮನಂಗ ವಜ್ರ ದೇಹ ಆಗಬೇಕು. ನನ್ನ ವೈರಿ ಭೀಮದನ, ನಿಮ್ಮ ತಮ್ಮ, ಅವನನ್ನ ಜಯಿಸತಕ್ಕಂಥ ದೇಹ ನಂದ ಆಗಬೇಕು. ಏನು ಮಾಡಬೇಕು ಹೇಳು ಅಂದ. ಯಾರು ಹೇಳ್ತೀರ? ನಿಮ್ಮ ಮನ್ಯಾಗ ಗಂಟೆಯಲ್ಲಿ ಟ್ರೈನ್ ಕಳ್ತನ ಮಾಡೋದು ತೋರಿಸ್ತೀರಿ? ತೋರ್ಸಂಗಿಲ್ಲ. ಇವರಿಗೆ ಪರಾರ್ಥಿ ಅಂತಾರೆ. ಒಂದು ಮಾತು ಹೇಳ್ದ, ತಮ್ಮ ನಮ್ಮಲ್ಲಿ ಬಂದೀವಿ ಅಂದ್ರೆ ನಿನ್ನ ಕಲ್ಯಾಣ ಆಗಲಿ. ನಿಮ್ಮವ್ವ ಗಾಂಧಾರಿ ಕಣ್ಣಿದ್ದು ಕುಡ್ಡದಾಳಕ್ಕೆ. ಎಂಥ ಹೆಣ್ಮಗಳ್ರಿ. ನನ್ನ ಗಂಡ ಕುರುಡದ ನೋಡಂಗಿಲ್ಲ ಅಂದ್ರೆ ನಾಯಕ ನೋಡ್ಲಿ ಅಂತ ತಿಳ್ಕೊಂಡು ರಾಜಕುಮಾರಿ ಗಾಂಧಾರ ದೇಶದ, ಅಫ್ಘಾನಿಸ್ತಾನ ಗಾಂಧಾರ ದೇಶದ ರಾಜನ ಮಗಳು ಕಣ್ಣಿದ್ದಕ್ಕೆ ಅತಿ ಸುಂದರಿ. ಧೃತರಾಷ್ಟ್ರ ಮದಿ ಮಾಡ್ಕೊಂಡ್ ಬಳಕ ನಾನು ಗಂಡನೇ ಕಣ್ಣ ನೋಡಂಗಿಲ್ಲ ಅಂತ ನಾಯಕ ಜಗತ್ ನೋಡ್ಲಿ ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಲು. ಟಿವ್ಯಾಗ ನೋಡಿರಿ, ಪಟ್ಟಿ ಕಟ್ಕೊಂಡು. ಧರ್ಮ ಹೇಳ್ತಾನೆ, ತಮ್ಮ ನಿಮ್ಮ ತಾಯಿಯ ಕಣ್ಣಿನೊಳಗೆ ವಜ್ರದೇಹ ಮಾಡತಕ್ಕಂಥ ಶಕ್ತಿ ಅದು. ನೀ ವಜ್ರದೇಹಿ ಆಗಬೇಕು, ಭೀಮನ ಗೆದಿಬೇಕು ಅಂದ್ರೆ ನಿಮ್ಮ ತಾಯಿ ಪಟ್ಟಿ ಬಿಚ್ಚಿ ನೀನು ನೋಡ್ಬೇಕು. ನಿನ್ನ ಮೈ ತುಂಬ ನೋಡಿದಂದ್ರೆ ನಿನ್ನ ದೇಹ ವಜ್ರದೇಹಿ ಆಗ್ತದೆ. ಕಣ್ಣಾಗೆಡ್ ಶಕ್ತಿ ಅದನ್ನು ನೀವು ಒಂದಿಷ್ಟು ದಿನ ತ್ರಾಟಕ ಯೋಗ ಮಾಡ್ರಿ. ದೀಪ ಒಂದು ಕರಿ ಚಿಕ್ಕಿಟ್ಟನ್ನು ಅಲ್ಲೇ 5 ನಿಮಿಷ 10 ನಿಮಿಷ 15 ನಿಮಿಷ ನೀವು ನೋಡಕ್ಕೆ ದಿನ ಅದೊಂದು ಅರ್ಧ ತಾಸು ಮ್ಯಾಲ ತಕ ನೋಡು ಶಕ್ತಿ ಅಳಗಾಡ್ಲಾರ್ದೆ ಬಂತು ಅಂದ್ರೆ ನೀ ಯಾರಿಗಾರ ನೋಡಿದ್ರೆ ಅಲ್ಲೇ ನಿಂದಿರ್ತಾನ, ಬರಂಗಿಲ್ಲ ಮುಂದೆ. ಸಿದ್ಧಾರೂಢರು ಆ ಹುಲಿಗೆ ನೋಡಿದ್ರು ನಿಂತ ಅಲ್ಲೇ, ಮುಂದೆ ಬರಲಿಲ್ಲ, ಅದು ಬರಂಗನೇ ಇಲ್ಲ. ಆ ಕಣ್ಣಿನೊಳಗೆ ಶಕ್ತಿ ಅದದು, ತ್ರಾಟಕ ಯೋಗ ಅಂತಾರೆ. ಇಡೀ ಜಗತ್ತನ್ನು ನೋಡ್ಲಿ ಅಂದ್ರೆ ಕಣ್ಣೊಳಗೆ ಶಕ್ತಿ ಬರ್ತದೆ.
ಆ ಕಣ್ಣು ತೆರೆದು ನೋಡ್ತಂದ್ರೆ ಬೇಕಾದಾಗ್ತದೆ. ಧರ್ಮ ಹೇಳ್ತಾನೆ, ತಮ್ಮ ನಿನ್ನ ತಾಯಿ ಗಂಧಾರಿ ಕಣ್ಣಿನೊಳಗೆ ನಿನ್ನ ದೇಹ ವಜ್ರ ಮಾಡೋ ಶಕ್ತಿ ಅದು. ಖರ್ಚು ಮಾಡಲಿಲ್ಲ ಅಂದ್ರೆ ರೊಕ್ಕ ಬಳೆ ಆಗ್ತಾವಿಲ್ರಿ, ಬಳೆ ಆಗ್ತಾವ. ನಾವು ದಿನ ಕಣ್ಣು ಖರ್ಚು ಮಾಡ್ತೇವೆ. ಆ ಮದುವೆ, ಆ ವಸ್ತು, ಈ ವಸ್ತು, ಹೆಣ್ಣ ಗಂಡ, ರೊಕ್ಕ, ರೂಪಾಯಿ, ಟಿವಿ ಹೋಯ್ತು, ಖರ್ಚಾಗ್ಯದ, ಏನು ಶಕ್ತಿ ಇಲ್ಲ. ಖರ್ಚು ಮಾಡಲಿ ಅಂದ್ರೆ ಶ್ರೀಮಂತ ಆಕಾರ. ಕಣ್ಣ ಸಮಸ್ತ ದೃಷ್ಟಿ ವಿಶ್ವ ನೋಡೋದು ಕಮ್ಮಿ ಮಾಡಿದ್ರಿ ಅಂದ್ರೆ ಕಣ್ಣಾಗ ಶಕ್ತಿ ಬರ್ತದೆ. ನಿಮ್ಮ ಮನೆಯಾಗ ಯಾರು ಬೀಗದ ಹುಡುಗರು ಏನು ಮಾಡ್ಕೊಂಡು ಕಿಸ್ತರ ಕುಂಡಿರ್ತಾವಿಲ್ಲ ಹುಡ್ರು ಅಲ್ಲೇ. ನಮ್ಮ ಯಾಕೆ ಜಿಟ್ಟೀಶ್ ನೋಡಕತ್ತೇಳಪ್ಪ ಬೇಗ ಸಿಟ್ಟಿ ಕುಂಡಿರ್ತಾವೆ. ಕಣ್ಣಾಗ ಕುಡಿಸೋ ಶಕ್ತಿ ಅದ, ಕಣ್ಣಾಗ ಹೋಗೋ ಶಕ್ತಿ ಅದ. ಕಣ್ಣು ಮಾಡ್ರಿ ಹೋಗ್ತಾರೆ, ಕಣ್ಣು ಮಾಡಿ ಕುಂಡಿರ್ತಾರೆ, ಕಣ್ಣು ಮಾಡ್ರಿ ಬರ್ತಾರೆ. ಕಣ್ಣು ಸಾಮಾನ್ಯ ಇಲ್ಲಿದು. ನಮ್ಮ ಶಕ್ತಿ ಕಣ್ಣು ಕಳ್ಕೊಂಡಿದೆ. ನೋಡಬಾರ್ದು, ನೋಡಿ 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 ಭಾಳ ಖರ್ಚು ಮಾಡಿದ್ರೆ ಹೆಂಗೆ ಬಡತನ ಬರ್ತದೆ, ಹಂಗೆ ನಮ್ಮ ಕಣ್ಣಿಗೆ ಬಡತನ ಬಂದದ. ಏನು ಶಕ್ತಿ ಇಲ್ಲ, ಏನು ಶಕ್ತಿ ಇಲ್ಲ. ನಿಮ್ಮ ತಾಯಿ ಗಂಡನ ಭಕ್ತಿಯಿಂದ, ಪತಿಭಕ್ತಿಯಿಂದ ಆಕೆ ಕಣ್ಣೊಳಗೆ ಶಕ್ತಿ ಅದು. ದುರ್ಯೋಧನ ಧರ್ಮ ಹೇಳ್ತಾನೆ, ಪರಾರ್ಥಿ ಮನುಷ್ಯ, ಹೋಗು ನಿಮ್ಮ ಹೋಗಿ ಬೇಡ್ಕೋ ನಿಮ್ಮವ್ವ ನಿನಗೆ ನೋಡಿದ್ಲು ಅಂದ್ರೆ ನಿನ್ನ ಶರೀರ ವಜ್ರದಾಗ್ತದೆ. ಭೀಮನೂ ನಿನಗೆ ಗೆದಂಗಿಲ್ಲ. ಮನೆಗೆ ಬರ್ತಾನೆ, ಬಂದ ತಾಯಿಗೆ ಹೇಳ್ತಾನೆ, ಯವ್ವ ನನಗೆ ಅಣ್ಣ ಹಿಂಗೆ ಹೇಳ, ಭೀಮನ್ನ ಗೆದಿಬೇಕಾದ್ರೆ ನೀ ನನಗೆ ನೋಡ್ಬೇಕಂತೇವ, ನೀ ನನಗೆ ನೋಡ್ಬೇಕಂತ. ನೀ ಕಣ್ಣು ತೆರೆದು ನೋಡಿದೆ ನನ್ನ ಶರೀರ ವಜ್ರ ಆಗ್ತದೆ. ಶಕ್ತಿ ಅದ ರೀ. ಪರಮಾತ್ಮ ಕಲ್ಲಿಗೆ ಮುಟ್ಟಿದ್ರೆ ಅಹಿಲ್ಯ ಆದ್ಲು, ಕಲ್ಲಿತ್ತದು. ಋಷಿ ಶಾಪದಿಂದ ಕಲ್ಲಾಗಿತ್ತು, ಏನಾಯ್ತು? ಅವರ ಪಾದ ಸ್ಪರ್ಶದಿಂದ ಹೆಣ್ಣಾಗಿ ನಿಂತು. ಮಹಾತ್ಮರ ಪಾದದಲ್ಲಿ ಶಕ್ತಿ, ಕಣ್ಣಿನ ಶಕ್ತಿ, ಕೈಯಲ್ಲಿ ಶಕ್ತಿ. ಅದಕ್ಕೆ ನಮ್ಮ ಮನೆ ತಾಳಿಡ್ರಿ, ನಮ್ಮ ತಲೆ ಮೇಲೆ ಕೈ ಇಡ್ರಿ ಯಾಕಂತಾರ, ಶಕ್ತಿ ಅದು. ನಮ್ಮ ಕಡೆ ಇಟ್ಟು ನೋಡ್ರಿ, ನಮ್ಮ ಮಾತಾಡಿ ಕೇಳ್ರಿ ಯಾಕಂತೇವೆ ನಾವು? ಅಲ್ಲಿ ಶಕ್ತಿ ಇರ್ತದೆ, ಶಕ್ತಿ ಇರ್ತದೆ. ಆಯಿತು ಅಂತ ಮನೆಗೆ ಹೋದ. ಅವ್ವ ನನಗೆ ಅಣ್ಣ ಭೀಮನ್ನ ಗೆದಿಬೇಕಾದ್ರೆ ನೀ ಕಣ್ಣು ತೆರೆದು ನೋಡ್ಬೇಕಂತ ಹೇಳ್ಯಾರವ್ವ, ನೀ ಕಣ್ಣು ತೆರೆದು ನೋಡು. ಮಗ, ನಿಮ್ಮಪ್ಪಗೆ ಕಣ್ಣಿಲ್ಲ ಅಂದ್ರೆ ನಾನು ಕಣ್ಣು ಮುಚ್ಚೀನಿ. ಆಯಿತು, ನೀನು ನಾಳೆಗೆ ಮುಂಜಾನೆ ಏನಪ್ಪ ಅಂತ ಕೇಳಿದರೆ ಸ್ನಾನ ಮಾಡಿ ಬತ್ತಲೆಯಾಗಿ ನೀ ಬಾ, ನಾನು ನಿನ್ನ ನೋಡ್ತೀನಿ. ನಿನ್ನ ಮೈ ಎಲ್ಲ ವಜ್ರ ಹಾಕದ. ನಿನಗೆ ಯಾರೂ ಸೋಲಿಸೋದಿಲ್ಲ ಜಗತ್ತಿನೊಳಗೆ. ಬಹಳ ಆನಂದ ಆಯಿತು. ಮರುದಿವ್ಸ ಮುಂಜಾನೆ ಅವನಿಗೆ ಮಕ್ಕಳಾಗಿದ್ದು ರೀ. ಸಣ್ಣ ಮೇಲೆ ಸಣ್ಣ ಹುಡು ಅವ್ರ ಮುಂದೆ ಬತ್ತಲೆ ತಿರುಗಾಡ್ತಾವ, ಯಾರಿಗೆ ನನಗಿಲ್ಲ. ಹಂಗೆ ತಿರುಗಾಡಿ ಚಂದನೂ ಕಾಣ್ತದೆ. ಠುಮಕ ಚಲತ ರಾಮಚಂದ್ರ ಪದ ಕೇಳಿರಲ್ಲ, ಬತ್ತಲೇನೆ ಓಡಾಡ್ತಿದ್ದೆ ನಮ್ಮ ಚಂದ್ರ. ಸಣ್ಣ ಆನಂದ ಕಾಣ್ತದೆ. ದೊಡ್ಡ ಬತ್ತಲೆ ಆದ್ರೆ ಕಣ್ಣು ಮುಚ್ತಾರೆ, ಕಲ್ಲು ಹೊಡಿತಾರೆ. ಸಣ್ಣವರಿದ್ರೆ ಕಣ್ಣು ತೆರಿತಾರೆ, ಹಾಡ್ತಾರೆ. ಅದೇ ದೊಡ್ಡ ಮನುಷ್ಯ ಬತ್ತಲೆ ಆದ್ರೆ ಕಣ್ಣು ಮುಚ್ತಾರೆ, ಕಲ್ಲು ಹೊಡಿತಾರೆ. ಇವು ದುರ್ಯೋಧನ ದೊಡ್ಡವ. ಮುಂಜಾನೆ ತಾಯಿ ಹೇಳಿದಾಳೆ, ನಮ್ಮ ತಾಯಿ ಹೇಳಿದ ನನ್ನ ಶರೀರ ವಜ್ರ ಹಾಕದಂದ ತಿಳ್ಕೊಂಡು ಸ್ನಾನ ಮಾಡಿ ಬತ್ತಲೆಯಾಗಿ ಬರ್ತಿದ್ದ. ಸರ್ವಜ್ಞನಾದ ಕೃಷ್ಣ ಗೊತ್ತಾಯ್ತು, ತಾಯಿ ಆಶೀರ್ವಾದ ಎಂದು ಸುಳ್ಳಾಗೋದಿಲ್ಲ. ನೀವು ವಾದ ಅಂದ್ರೆ ವಜ್ರದೇಹ ಆಗ್ತದೆ. ಪಾಂಡವರು ಸೋಲುಕಾಗ ತಿಳ್ಕೊಂಡು ಬರೋಬ್ಬರಿ ಬತ್ತಲೆಯಾಗಿ ಬರುವಾಗ ಎದುರಿಗೆ ಬಂದ ಕೃಷ್ಣ. ಅಯ್ಯೋ ಮಾಡ್ರ,
ಯಾಕೆ ಕತ್ತಾಗಿದಿ ಮನುಷ್ಯನ ಸಣ್ಣ ಕೂಸ ಬುದ್ಧಿ ಐತಿಲ್ಲ ಏನು ನಿಮ್ಮ ಅವ್ರು ಎಂತ ದೊಡ್ಡ ಕ್ವಾಣಾಗಿದೆ ಹಿಂಗೆ ಹೋಗಿ ಬತ್ಲೆ ಸಣ್ಣ ಹುಡ್ರು ಹೋಗ್ತಾವ ಹೇ ಅಂದ ಮತ್ತೇನು ಮಾಡಿ ಅಟ್ರೆ ಮುಚ್ಕೋರು ಅಟ್ರೆ ಮುಚ್ಕೊಂಡ್ ಕೂಡ ಒಡಗಡೆ ಏನು ಮಾಡತ್ತಂದ್ರೆ ಅಟ ತಂದು ಮುಚ್ಕೊಂಡ ಕೆಳಗಿಂದ ಹಾಗೆ ಮುಚ್ಕೊಂಡ ಆಗ ಅವ್ವ ಅಂದ ಬಂದೆ ಅಮ್ಮ ನಾ ಹೇಳ್ದಂಗೆ ಬಂದಿದ್ದಿ ಹ್ಞೂ ಅಮ್ಮ ತೆಗಿತೀನಿ ಅಂತ ಕಣ್ಣು ಬಿಚ್ಚು ನೋಡಿದ್ಲು ನೋಡಿ ಅಳಕ್ಕೆ ಚಾಲು ಮಾಡೋದು. ಯಾಕೆ ಅಂದ್ರೆ ನನ್ನ ದೃಷ್ಟಿ ಎಷ್ಟು ಭಾಗದ ಮೇಲೆ ಬಿದ್ದದ ಅಲ್ಲಿ ಏನಾದರೂ ನೀ ಸಾಯಂಗಿಲ್ಲ, ಎಷ್ಟು ಮುಚ್ಕೊಂಡಿದ್ಯಲ್ಲ ಆ ಜಗದಾಗ ಪೆಟ್ಟು ಬಿತ್ತು ಅಂದ್ರೆ ನೀ ಉಳಂಗಿಲ್ಲ. ಎಂಥ ಶಕ್ತಿ ಅದರ ಕಣ್ಣಾರಿ. ಯುದ್ಧ ನಡೀತು, ಮಹಾಭಾರತ ಯುದ್ಧ, ಗದಾ ಯುದ್ಧ ನಡೀತು. ಎಷ್ಟು ಹೊಡೆದ್ರೆ ಸೋಲಾಗ್ತಾ ಇರಲಿಲ್ಲ ಅವ. ಯಾಕೆ ಅವನು ವಜ್ರದೇಹ ಅದ. ಭೀಮ ಸಾಕಾಯ್ತು, ಹೊಡೆದು ಸಾಕಾಯ್ತು. ಹೆಂಗ ಫುಟ್ಬಾಲ್ ಎಷ್ಟು ನೆಲಕ್ಕೆ ಹೊಡಿತೀರಿ ಅಷ್ಟು ಮ್ಯಾಲ ಹಾರ್ತದ, ಹಂಗ ದುರ್ಯೋಧನ ಎಷ್ಟು ಹೊಡಿತಾರ ಅಷ್ಟು ಮತ್ತಿಷ್ಟು ಶಕ್ತಿಶಾಲಿ ಆಗ್ತಾ ಇದ್ದ. ಭೀಮ ಸೋಲು ಪ್ರಸಂಗ ಬಂತು. ಆ ಕೃಷ್ಣ ಪರಮಾತ್ಮ ಮ್ಯಾಲ ಕುಂತನ ಗದಾ ಯುದ್ಧಕ್ಕೆ ಒಂದು ಸನ್ನಿ ಮಾಡ್ದ, ಸಡ್ಡು ಹೊಡೆದ ಹಿಂಗೆ ಅರ್ಥ ಏನು? ಅಲ್ಲಿ ಹೊಡೆದ್ರೆ ಸಾಯ್ತಾನೋ, ಎಲ್ಲಿ ಹೊಡೆದ್ರೆ ಸಾಯಂಗಿಲ್ಲ. ಅದು ವಜ್ರ ಆಗಿಲ್ಲ. ಆ ಜಗದಾಗ ಅವ್ರ ತಾಯಿ ಕಣ್ಣು ಬಿದ್ದಿಲ್ಲ ನೋಡ್ರಿ. ಅವಾಗ ಭೀಮ ಅವನ ತೊಡೆ ಹೊಡೆದ್ರೆ ಕೆಳಗೆ ಬಿದ್ದ, ಎರಡು ಕಾಲು ಹರಿದಾಕ್ಯಾನ ಭೀಮ. ಲಕ್ಷ್ಯ ಇಡ್ರಿ, ಮನುಷ್ಯನ ದೃಷ್ಟಿ ಏನಪ್ಪಾ ಅಂತ ಕೇಳಿದ್ರೆ ಅದೇನು ಸಾಮಾನ್ಯ ಅಲ್ಲ. ನಾವು ಅದನ್ನು ನಿಶ್ಚಯ ಮಾಡಿ ಎಲ್ಲಿ ಗೊಳಿಸಿಲ್ಲ. ಅದಕ್ಕೆ ಬರೇ ಖರ್ಚು ಮಾಡಿ ದಿನ ಅದು ನೋಡಕ್ಕೆ ಇದು ನೋಡಕ್ಕೆ ಅದು ನೋಡಕ್ಕೆ ಇದು ನೋಡಕ್ಕೆ ಅದು ಮುಟ್ಟಕ್ಕೆ ಇದು ಮುಟ್ಟಕ್ಕೆ ಅಲ್ಲಿ ಹೋಗಕ್ಕೆ ಇಲ್ಲಿ ಹೋಗಕ್ಕೆ ಅದು ವಿಚಾರ. ಇದು ನಮ್ಮ ಎಲ್ಲನೂ ಹಾಳಾಗಿ ಹೋಗ್ಯಾವ. ದೃಷ್ಟಿ ಹಾಳಾಗ್ಯದ, ನಮ್ಮ ಕಿವಿ ಏನೇನು ಕೇಳಿ ಆಗ್ಯದ, ಏನಾರು ಮಾತಾಡಿ ಬಾಯಿ ಹಾಳಾಗ್ಯದ. ನಾವು ನಮ್ಮ ಶಕ್ತಿ ಕಳ್ಕೊಂಡಿದ್ದೀವಿ. ಎಲ್ಲರಲ್ಲಿ ಅದ, ಮಹಾತ್ಮರು ಇದು ಶಕ್ತಿ ನಮ್ಮಂತಕ್ಕೂ ಅದ. ಇಲ್ಲೆಕ್ಕ ನಾವು ಕಳ್ಕೊಂಡಿದ್ದೀವಿ. ಕೆಟ್ಟ ಗುಣದಿಂದ ಇದ್ದ ಸಂಪತ್ತನ್ನು ಮಗ ಕಳ್ಕೊಂಡು ದರಿದ್ರ ಹೆಂಗಾಗ್ತಾನೆ, ನಾವು ಹಂಗ ಪರಮಾತ್ಮ ಕೊಟ್ಟ ಸಂಪತ್ತನ್ನು ನಾವು ಖರ್ಚು ಮಾಡಿ ದರಿದ್ರ ಆಗಿದ್ದೇವೆ, ನಾಲಾಯಕರಾಗಿದ್ದೇವೆ. ಅದಕ್ಕೆ ಪುಣ್ಯಾತ್ಮರೇ ಮಹಾನುಭಾವರು ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಕೆಡುವ ಶರೀರದ ಸಫಲವಾಗುವುದು. ಶರೀರ ಹೆಂಗಿದ್ದರೂ ಹೋಗ್ತದೆ. ನೀ ಸುಮ್ಮ ಕೂತ್ರು ಹೋಗ್ತದೆ, ನೀ ನಡೆದಾಡಿದ್ರು ಹೋಗ್ತದೆ, ನೀ ಬೈದಾಡಿದ್ರು ಹೋಗ್ತದೆ. ಶರೀರ ಹೋಗುವುದು ಅದ. ಚಲ್ತಿ ಕಾ ನಾಮ್ ಗಾಡಿ ಹೈ, ये चलती रहेगी ಗಾಡಿ, ये रुकेगी नहीं है. ಇದು ಹಂಗೆ ನಡೀತದೆ, ಹೋಗ್ತದೆ. ಇದು ಅದ್ರ ಸ್ಟೇಷನ್ ಎಲ್ಲಿ ತಗದ ಅಲ್ಲಿ ಹಾಗೆ ಮುಡ್ತದೆ. ಬಿಡ್ತು ಬಾಂಬೆ ಗಾಡಿ, ದಿಲ್ಲಿಗೆ ಹೋಗಿ ನಿಂದಿರ್ತದೆ. ಅದು ಎಲ್ಲಿ ಅಲ್ಲಿ ಹೋಗಿ ನಿಂದಿರ್ತದೆ. ಹುಟ್ಟಿದೇವ ಅಂದ್ರೆ ನಮ್ಮ ಗಾಡಿ ಎಲ್ಲಿ ನಿಂದ್ರದು, ಹೋಗಿ ಗಾಡಿ ಕುಂತಕ್ರೆ ನಿಂದ್ರದು. ಅಂತಕ್ ನಡೀತದೆ. ಇದು ಅಳ್ಕೋತಾರೆ, ನಕ್ಕೋತಾರೆ, ಹ್ಯಾಂಗರೇ ಆಗಿದೆ ಹೋಗುದೇ. ಯಾ ದೀಪಾವಳಿ ಕರು, ಯಾ ಹೋಳಿ ಕರು. ದೀಪಾವಳಿ ಮಾಡ್ರಿ, ಹೋಳಿ ಹುಣ್ಣಿಮೆ ಮಾಡ್ರಿ, ನಡೀತದೆ. ಇದು ಗಾಡಿ ಎಂದೋ ನಿಂದ್ರಂಗಿಲ್ಲ. ಪರಂತು ಇದರೊಳಗೆ ಪರಮಾತ್ಮ ಇಂಥ ಶರೀರದೊಳಗೆ ಒಂದು ನಮ್ಗೆ ಕಲೀಲಿಕ್ಕೆ ಕೊಟ್ಟ. ನಾವು ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ ಸದಾ ಸ್ವಾರ್ಥಿಯಾಗಬೇಡ. ಸದಾ ಏನಪ್ಪಾ ಅಂತ ಕೇಳಿದ್ರೆ ನೀನು ಪರಮಾರ್ಥಿಯಾಗು ಅಂತ ಮಹಾತ್ಮರು ಹೇಳ್ತಾರೆ. ಕೆಲವೊಬ್ರು ಸ್ವಾರ್ಥ ಇಲ್ಲ, ಪರಮಾರ್ಥ ಇಲ್ಲ, ಹಿಂಗಿರ್ತಾವ. ಹುಚ್ಚರಂತ ಇರ್ತಾರಲ್ರಿ, ಮೂರ್ಖರು, ಹುಚ್ಚರು. ತಂದು ಲಾಭ ಮಾಡ್ಕೊಳಂಗಿಲ್ಲ, ಮಂದಿಗೂ ಲಾಭ ಮಾಡಂಗಿಲ್ಲ. ಏನಿಲ್ಲ, ಸೋಮ ಹುಟ್ಟ್ಯಾನ, ಬೆಳೆದಾನ, ಉಣ್ತಾನ, ಏನಿಲ್ಲ. ಅವನದು ಕಲ್ಯಾಣ ಏನು 20 ವರ್ಷ 50 ವರ್ಷ ಆದ್ಮೇಲೆ ಏನು ಮಾಡಿದು? ಏನಿಲ್ಲ, ಏನು ಮಾಡಿಲ್ಲ. ಗಳಿಸಲು ಇಲ್ಲ, ಕಳ್ಕೊಳ್ಳಿ ಇಲ್ಲ, ಶಾಣೆನೂ ಆಗಲಿಲ್ಲ, ದಡ್ಡೂ ಆಗಲಿಲ್ಲ. ಬಸ್ ಇರ್ತಾನ, ಹೇಳ್ತಾನ, ಉಣ್ತಾನ, ಮಕ್ಕೋತಾನ, ನಡೆದ. ಏನು ಪ್ರಯೋಜನ ಅಂತ ಕೇಳ್ತಾರೆ ಭಾಷೆ.
ನಾ ಸ್ವಾರ್ಥನೂ ಇಲ್ಲ, ನಾ ಪರಮಾರ್ಥನೂ ಇಲ್ಲ. ಮಂದಿಗರ ಏನು ಉಪಯೋಗ ಬಿದ್ದಿ ಅದನ್ನೂ ಇಲ್ಲ, ನಿಂದರ ಏನು ಕಲ್ಯಾಣ ಮಾಡ್ಕೊಂಡು ಅದನ್ನೂ ಇಲ್ಲ. ಹುಟ್ಟದ ಎದ್ದ ಉಂಡ ತಿಂದ ಮಲಗದ ಆಯ್ತು, ಮುಗಿತು, ಜೀವನ್ನೇ ಮುಗಿತು. ಇಂಥ ಮೂರ್ಖರಿಗೆ ಜಗತ್ತಿಗೆ ಮಹಾತ್ಮರು ಏನಪ್ಪ ಅಂದ್ರೆ ನಮಗೆ ಬೈತಾರೆ. ಅದಕ್ಕೆ ಮನುಷ್ಯರನ್ನ 3-4 ರೀತಿಯಲ್ಲಿ ಏನಪ್ಪಾ ಅಂದ್ರೆ ಪಂಗಡ ಮಾಡ್ಯಾರ ಲಕ್ಷಣಗಳು. ಮನುಷ್ಯ ಏನಪ್ಪಾ ಅಂತ ಕೇಳಿದ್ರೆ 3-4 ಥರ ಅದಾರ. ನರ ಮನುಷ್ಯ ಅದಾನ, ನರ ಪಶು ಅದಾನ, ನರ ರಾಕ್ಷಸ ಅದಾನ, ನರ ಅಸುರ ಅದಾನ, ನರ ದೇವತೆ ಅದ. ಇದರ ನಾವು ಯಾರಿದ್ದೇವೆ ಅನ್ನೋದು ನೋಡ್ಕೋಬೇಕು. ನಾ ಹೇಳ್ತೇನೆ, ಈಗ ನಾ ಪಶು ಇದ್ದೀನಿ, ಏನು ನಾ ನರ ಇದ್ದೀನಿ, ಏನು ನರ ನಾನು ರಾಕ್ಷಸ ಇದ್ದೀನಿ, ಏನು ನರ ದೇವ ಇದ್ದೀನಿ. ನಮ್ಗೆ ಗೊತ್ತಾಕದ, ನಮ್ಗೆ ಗೊತ್ತಾಕದ. ಹೆಂಗೆ ಸ್ವಲ್ಪ ಮೈ ಬೆಚ್ಚಗಾಯ್ತು, ಜ್ವರ ಬಂದು ಅಂತ ಗೊತ್ತಾಕದಿಲ್ಲ ನಿಮಗೆ. ಹೊಟ್ಟೆ ಹಸು ಆಯ್ತು, ಉಣ್ಬೇಕಂತ ಗೊತ್ತಾಕದಲ್ಲ. ನಮ್ಗೆ ಗೊತ್ತದ ನಾವು ಏನಿದ್ದೇವೆ ಅನ್ನೋದು ಗೊತ್ತದ, ನಮಗೆ ಗೊತ್ತಿಲ್ಲ ಅಂತ ಅಲ್ಲ. ಪರಂತು ನಮ್ಮ ಮನುಷ್ಯನ ಕೈಯಾಗ ಸಿಕ್ಕು, ಆಸೆ ಕೈಯಾಗ ಸಿಕ್ಕು, ಸಿಟ್ಟಿನ ಕೈಯಾಗ ಸಿಕ್ಕು, ನಾವು ರಾಕ್ಷಸ ಆಗ್ತೇವೆ, ಪಶು ಆಗ್ತೇವೆ, ನಾವೆಲ್ಲ ಆಗ್ತೇವೆ. ಅದಕ್ಕೆ ಮಹಾನುಭಾವರು ಚಂದ ಹೇಳಿದ್ರು, ಮನುಷ್ಯರು ಅಂತ ಯಾರಿಗನಬೇಕು ಅನ್ನೋದು ಬರೀತಾರೆ. ಒಳಿತನ್ನು ಮಾಡಿದವರಿಗೆ ಒಳಿತನ್ನು ಮಾಡುವವ ಯಾರು? ಮಾನವ. ಮನುಷ್ಯ ಅಂತ ಯಾರಿಗನ್ಬೇಕು ನೋಡ್ರಿ. ಯಾರೇ ನಮಗೆ ಕಲ್ಯಾಣ ಮಾಡಿದ್ರು, ಸಹಾಯ ಮಾಡಿದ್ರು, ಅವರೇನು ಸಹಾಯ ಮಾಡ್ತಕ್ಕಂಥ, ಕಲ್ಯಾಣ ಮಾಡ್ತಕ್ಕಂಥ ಮನುಷ್ಯ ಅಂತ. ಬರೀ ತಗೊಳ್ಳೋದೇ ಕೊಡಂಗಿಲ್ಲ ಅಂದ್ರೆ, ಬರೀ ಉಣೋದೇ ಮುಂಜಾನೆ ಬಿಡಂಗಿಲ್ಲ ಅಂದ್ರೆ, ಬರೀ ಮುಂಜಾನೆ ಬಿಡಂಗಿಲ್ಲ ಅಂದ್ರೆ ದವಾಖಾನೆಗೆ ಹೋಗ್ಬೇಕು. ಉಣ್ತಿ ಅಂದ್ರೆ ಬಿಡ್ಬೇಕು ಮುಂಜಾನೆ, ಬಿಡ್ಲಿ ಅಂದ್ರೆ ಆರೋಗ್ಯ ಇರಂಗಿಲ್ಲ. ಎಷ್ಟು ಉಣುದು ಆರೋಗ್ಯದ, ಅಷ್ಟು ಮುಂಜಾನೆ ಬಿಡುದು ಆರೋಗ್ಯದ. ನೀವು ಉಣುದು ಆರೋಗ್ಯ ಅಂತ ತಿಳ್ಕೊಬೇಡ, ಬಿಡುದು ಆರೋಗ್ಯದ. ಬಹಳ ಮಂದಿ ಉಣ್ಬೇಕಂತಾರೆ, ಬಿಡಕ್ವಲ್ಲ ಅಂತಾರೆ, ಅಂದ್ರೆ ದವಾಖಾನೆಗೆ ಹೋಗ್ಬೇಕು ಅಷ್ಟೇ. ಹಂಗ ಜಗತ್ತಿನೊಳಗೆ ಉಪಕಾರ ಮಾಡಿದವರಿಗೆ ಉಪಕಾರ, ಒಳಿತನ್ನು ಮಾಡಿ ಒಳಿತನ್ನು ಮಾಡುವವನಿಗೆ ಏನಂತಾರೆ? ಮನುಷ್ಯ ಅಂತಾರೆ. ಇವ ಮನುಷ್ಯ. ಇನ್ನು ಒಳಿತನ್ನು ಮಾಡದವರಿಗೆ ಒಳಿತನ್ನು ಮಾಡುವ ಹೆಂಗ್ರಿ? ಯಾರು ನಮ್ಗೆ ಚಲೋ ಮಾಡಿಲ್ಲ ಅವರಿಗೆ ಚಲೋ ಮಾಡವ, ಇವನಿಗೇನಂತಾರೆ? ಮಹಾಮಾನವ ಅಂತಾರೆ. ಮನುಷ್ಯ ಅಲ್ಲಿ ಸ್ವಲ್ಪ ಗ್ರೇಡ್ ಆಯ್ತು. ಒಳಿತನ್ನು ಮಾಡದವರಿಗೂ ಒಳಿತನ್ನು ಮಾಡದವರಿಗೆ ಉಪಕಾರ ಮಾಡಿದ್ರೆ ಉಪಕಾರ ಮಾಡವ ಮಾನವ. ಉಪಕಾರ ಮಾಡದವರಿಗೂ ಉಪಕಾರ ಮಾಡವ ಮಹಾಮಾನವ. ಎಲ್ಲಿ ಸಿಗ್ತಾರೆ ಅವರು? ಆಯರಿ ಒಂದು 100 ರೂಪಾಯಿ ಮಾಡಿದ್ರೆ 10 ರೂಪಾಯಿ ಮಾಡೋರು ಅದಾರಿಲ್ಲ ನಿಮ್ಮ ಕಡೆ. 100ಕ್ಕೆ 100 ಮಾಡ್ಬೇಕಪ್ಪ. ಆಯರಿ 100 ಮಾಡಿ ತೊಗೊಂಡಿದ್ರೆ 100 ಕೊಡ್ಬೇಕು. ತೊಗೊಳಕ 100, ಕೊಡಾಕ 10. ಇವನಿಗೆ ಮನುಷ್ಯ ಅನ್ನಂಗಿಲ್ಲ. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡುವ ಮಾನವ. ಅದಕ್ಕಿಂತ ಸ್ವಲ್ಪ ಸ್ಟೇಜ್ ವರೆಗೆ ಉಪಕಾರ ಮಾಡದವರಿಗೂ ಉಪಕಾರ ಮಾಡುವ ಇವ ಮಹಾಮಾನವ. ಅದು ಕಲಿಬೇಕ್ರಿ. ಮಾಡದವರಿಗೆ ಮಾಡೋದು ಏನು ದೊಡ್ಡ ಮಾತದ ರೀ? ಅದೇನು ದೊಡ್ಡ ಮಾತು? ಯಾರು ನಾವು ಉಪಕಾರ ಮಾಡಿಲ್ಲ, ಯಾರ ಕಷ್ಟದೊಳಗದಾರ ಅಂಥವರಿಗೆ ಮಾಡೋನಿಗೆ ಮಹಾಮಾನವ ಅಂತ. ದನಕ್ಕೆ ಮೇವು ಹಾಕ್ತೇವೆ, ಹಾಲು ಕುಡ್ತದಂತ. ಒದೀತು ಅಂದ್ರೆ ಮೇವು ಹಾಕ್ತೀರಿ, ಮಾರ್ತೀರಿ ಖಡ್ಗರಿ. ಮನುಷ್ಯ ಅಂತಾರೆ ನನಗೆ, ಪ್ರಾಣಿ ದಯ ಅಂತಾರೆ. ಅದಕ್ಕೆ ಮಾಡಿದವರಿಗೆ ಮಾಡುವುದು ಮಾನವ, ಮಾಡದವರಿಗೂ ಉಪಕಾರ ಮಾಡುವುದು ಮಹಾಮಾನವ. ಇನ್ನೊಂದು ದೇವಮಾನವ, ಅಪಕಾರ ಮಾಡಿದವರಿಗೂ ಉಪಕಾರ ಮಾಡತಕ್ಕಂಥವ ದೇವಮಾನವ. ನಾವು ಎದರ ಫಿಟ್ಟಾಕೇವಿ ನೋಡ್ಬೇಕು. ನಮಗೆ ಅಪಕಾರ ಮಾಡಿದವರಿಗೂ ಉಪಕಾರ ಮಾಡತಕ್ಕಂಥವ ಇವನಿಗೆ ಅವನಿಗೆ ದೇವರ ಪರಮಾತ್ಮರೇ. ಅವರು ಪರಮಾತ್ಮ.
ನಾವು ಮಾನವರಾಗಬೇಕು, ಮಹಾಮಾನವರಾಗಬೇಕು, ದೇವ ಮಾನವರಾಗಬೇಕು. ನಾವು ದೇವ ಮಾನವರು ಅಲ್ಲ, ಮಹಾಮಾನವನು ಅಲ್ಲ, ಮಾನವನು ಅಲ್ಲ, ರಾಕ್ಷಸರಿದ್ದೇವೆ, ಅಸುರರಿದ್ದೇವೆ. ಅಲ್ಲಿಗೆ ಬಂದಿಳಿದೇವೆ ನಾವು. ಆಕೃತಿ ಅದ ಮಾನವೊಂದು, ಪ್ರಕೃತಿ ಇಲ್ಲ, ವಿಕೃತಿ ಅದ. ಅದಕ್ಕೆ ಬಹಳ ಎಚ್ಚರದಿಂದ ನಡಿಬೇಕ್ರಿ ಮನುಷ್ಯ. ಅದಕ್ಕಂತಾರ ಅವರು ಅವ ಅಲ್ಲ. ಇನ್ನು ನರ, ಅಸುರ, ನಿಶಾಚರ ಯಾರಿಗಂತಾರ ಅದಕ್ಕೆ ಹೇಳ್ತಾರೆ ಅವರು. ಕೆಡಕನ್ನು ಮಾಡಿದವರಿಗೆ ಕೆಡಕನ್ನು ಮಾಡುವವ ನರ. ಮನುಷ್ಯ ಅಂತ ಯಾರಿಗೆ ಅಂತಾರೆ? ಅವ್ರು ಮಾಡ್ದಂಗೆ ಟಿಟ್ ಫಾರ್ ಟ್ಯಾಟ್ ಅಂತಿರಲ್ಲ. ಟಿಟ್ ಫಾರ್ ಟ್ಯಾಟ್. ಅಪಕಾರ ಮಾಡ್ಯಾರ, ನಮಗೆ ಅವ ಮಾಡ್ಯಾನಿಲ್ಲ, ಮಾಡು, ಅವನ ಹಾಳು ಮಾಡೋದು. ಏ ಹುಚ್ಚ, ಗಿಡಕ್ಕೆ ಕಲ್ಲು ಹೊಡೆದ್ರೆ ಹಣ್ಣು ಕೊಡ್ತದೋ? ಗಿಡಕ್ಕೆ ಕಲ್ಲು ಹೊಡೆದ್ರೆ ಹಣ್ಣು ಕೊಡ್ತದ? ಗಿಡದಕ್ಕಿಂತ ಕಡಿ ಇದ್ದೀನಿ. ಬೆಳಗಾವಿ ಜಿಲ್ಲಾದಾಗ ರಾಜರಿದ್ದರು. ರಾಜರು ಮಂತ್ರಿಗಳನ್ನ ಕರ್ಕೊಂಡು ಅಲ್ಲಿ ತೋಟಕ್ಕೆ ಹೋಗಿದ್ದರು. ರಾಜ್ಯವನ ಇತ್ತು. ಗಿಡ ಬಹಳ ಚಂದ ಮಾವಿನ ಗಿಡ ಇತ್ತು. ಕಾಯಪ್ಪ ಒಬ್ಬ ಮನುಷ್ಯನ ಇಟ್ಟಿದ್ರು. ರಾಜರ ಗಿಡದ ಕೆಳಗೆ ಕುಂತಿದ್ದರು, ಸೇವಕರು ಮಂತಿ ಕುಂತಿದ್ರು. ಆ ತೋಟ ಕಾಯವನ ಮಗ ಸಾಲಿ ಸೂಟಿ ಇತ್ತು ಏನೋ, ಅಪ್ಪನ ಜೊತೆಗೆ ಅದು ತೋಟಕ್ಕೆ ಬಂದಿತ್ತು. ರಾಜರು ಯಾಕೆ ಗಿಡದ ಕೆಳಗೆ ಕುಂತಾರ? ಅವನಿಗೇನು ರಾಜ ಪಾಜ ಏನು ಗೊತ್ತಿಲ್ಲ. ಅವನಿಗೆ ಹುಡುಗ ಗಿಡದ ಮೇಲೆ ಒಂದು ಮಾವಿನಕಾಯಿ ದೊರೆ ಹಣ್ಣಾಗಿ ಹಳದಿ ಆಗಿತ್ತು. ಹುಡುಗ ಕಲ್ಲು ತಗೋತು, ಅದನ್ನ ಮಾವಿನಕಾಯಿ ಹೊಡೆದು ಕೆಡಬೇಕಂತ ಕಲ್ಲು ತಗೋತು. ಅದು ಮಾವಿನಕಾಯಿಗಾರೆ ಬಡಿಲಿಲ್ಲ, ಪಂಟಿಗೆ ಬಡಿದು ಸೀದಾ ಬಂದು ರಾಜರ ತಲೆ ಮೇಲೆ ಬಿತ್ತು. ರಕ್ತ ಸೋರಾಕತ್ತು. ಸಾವುಕಾರಲ್ಲ ರಾಜರು, ಹೊಲದ ಮಾಲಕರಲ್ಲ, ಇಡೀ ಇದ್ರ ಮಾಲಕರು, ಭೂಮಿ ಮಾಲಕರು, ರಾಜ್ಯದ ಮಾಲಕರು. ಜನ ಎಲ್ಲ ಮಂತ್ರಿ ಪಂತ್ರಿ ಓಡೋದು, ಯಾವ್ದನ್ನ ಹಿಡ್ಕೊತ ನೋಡ್ತಾರ. ಅಕ್ಕ ಹುಡುಗ ಓಡಕತ್ತದು, ಹಿಡ್ಕೊಂಬಂದ್ರು. ಯಪ್ಪ ಏನು ಮಾಡನ್ರಿ ಇದಕ್ಕೆ? ಮೂರ್ಖ ಪಾಪ ಅಳಕತ್ತ ಅವ್ರಪ್ಪ, ಏನು ಮಾಡ್ಬೇಕು ಇದಕ್ಕೆ? ಹೊಡಿನ ಬಡಿನ ಏನು ಜೈಲ ಹಾಕೋಣ? ಅವನಿಗೆ ಕರ್ಕೊಂಡು ನೋಡ್ರಿ. ಅವರಪ್ಪ ಅಳಕತ್ತ, ಅವು ಅಳಕತ್ತು. ಏನು ಮಾಡ್ತಾರೋ ರಾಜರು ಗೊತ್ತಿಲ್ಲ ಅಂತ ತಿಳ್ಕೊಂಡು ಊರಾಗ ಕರ್ಕೊಂಡು ಹೋದರು. ತಹಶೀಲ್ದಾರ್ ಕರೆಸಿದ್ರು. ಕರೆಸಿ ಏನಂದ್ರು, ಈ ಹೊಲದಾಗ ಈ ಮಾವಿನ ಗಿಡ ಅದ, ಅದು ಎಷ್ಟು ಎಕರೆ ಹೊಲ ಅದ, ಅದು ಈ ಹುಡುಗನ ಹೆಸರಲ್ಲೇ ಮಾಡ್ರಿ ಅಂತ ಹೇಳೋದು. ತಿಳಿದ್ರಿ? ಏನ್ರಿ ರಾಜರ, ನೀವು ಜೇಲ್ದ ಹಾಕ್ತೀರಿ? ಏನು ಕರೆದ್ರೆ ನೀವು ಹಿಂಗೆ ಈ ಹೊಲಾನೆ ಮಾವಿನ ಗಿಡದ ಮಳಾನೆ ಪೂರ ಏನಪ್ಪ ಅವನ ಹೆಸರಲ್ಲಿ ಹಾಕಂತೀರಲ್ಲ. ಅವಾಗ ರಾಜರಂದ್ರು, ಗಿಡದಂತ ಗಿಡ ಕಲ್ಲು ಹೊಡೆದ್ರೆ ಹಣ್ಣು ಕೊಡ್ತದೆ. ನಾ ರಾಜೇ ಆಗಿ ದಂಡ ಕೊತ್ತಾರ, ನಾ ಗಿಡದಕ್ಕಿಂತ ಕಡಿ ಆಗ್ತೇನು? ಮನುಷ್ಯ ಅಂತಾರೇನು ಅಂದ್ರೆ, ಗಿಡದಂತ ಗಿಡ ಕಲ್ಲು ಹೊಡೆದ್ರೆ ಹಣ್ಣು ಕೊಡ್ತದು. ನಾ ರಾಜ ಇದ್ದೀನಿ, ನಾ ದಂಡ ಕೊಟ್ರೆ ಗಿಡ ಬೇಕು, ನಾ ರಾಜ ಬೇಡ. ಆ ಹೊಲ ಎಲ್ಲ ಪೂರ ಆ ಹುಡುಗನ ಆಸ್ತಿ. ಈಗೂ ಅದ ಹೊಲ, ಅದು ಅವ್ರ ವಂಶಜರು ಅದಾರ ಬೆಳಗಾವದಾಗ. ಪೂರ ಆ ಮಳ ಎಲ್ಲ 24 ಎಕರೆ ಹೊಲ ಎಲ್ಲ ಆ ಕಲ್ಲು ಹೊಡೆದು ಹುಡುಗನಿಗೆ ಬರ್ದಾರ. ಇವ್ರಿಗೇನಂತೀರಿ? ರಾಜ ಯಾವ ಮಾನವ ಅಂತೀರಿ? ಇವ್ರೇನಪ್ಪ ಅಂತ ಕೇಳಿದ್ರೆ ಮಹಾಮಾನವ. ಕೆಡಕನ್ನು ಮಾಡಿದರೂ ಕೆಡಕನ್ನು
ಮಾಡ್ಲಾರ್ದವ್ರು ಏನಪ್ಪಾ ಅಂತ ಕೇಳಿದ್ರೆ ಅವ್ರಿಗೆ ಏನಂತಾರೆ, ಒಳಿತನ್ನೇ ಮಾಡೋರು ಅವರಿಗೆ ದೇವಮಾನವ ಮಹಾಮಾನವ ಅಂತಾರೆ. ಕೆಡಕ ಮಾಡಿದವರು ಒಳ್ಳೇದು ಮಾಡ್ತಾರೆ. ಎಂತ ಪುಣ್ಯ ಅದ ನೋಡ್ರಿ. ಇನ್ನೊಂದು ಹೇಳ್ತಾರೆ, ಮತ್ತು ಮನುಷ್ಯ ಅಸುರ ರಾಕ್ಷಸ ಯಾರ್ರಿ? ಕೆಡಕನ್ನು ಮಾಡಿದವರಿಗೆ ಕೆಡಕನ್ನೇ ಮಾಡುವವ ಮನುಷ್ಯ. ಹಿಂಗಿದೆ ಟಿಟ್ ಫಾರ್ ಟೆಟ್ ಅಂತ ಹೇಳಿದೆ. ಅವ್ರು ಹಿಂಗೆ ಮಾಡ್ಯಾರ ಅಂದ್ರೆ ನಾವ್ಯಾಕೆ ಬಿಡ್ಬೇಕು? ಅವ್ರು ನಮಗೆ ಹಾಳು ಮಾಡ, ನಾವು ಹಾಳು ಮಾಡಬೇಕು? ಇವರಿಗೆ ನರ ಅಂತ. ನ ರಮತಿ ಇತಿ ನರ. ಪರಮಾತ್ಮನ ಭಕ್ತಿ ಇಲ್ಲದವ ಸಂಸಾರೇ ಮಾಡವ, ಅದೇ ಹಾಸಿ ಹೊತ್ಕೊಂಡವ, ಅವನೇ ನರ ಅಂತ ಹೇಳೋ ಶಾಸ್ತ್ರ. ಯಾರೇನಪ್ಪ ಅಂದ್ರೆ ಕೆಡಕನ್ನ ಮಾಡಿದವ್ರಿಗೆ ಕೆಡಕ ಮಾಡ್ತಾನೆ, ಅವರಿಗೆ ಮಾಡೋದು ಮನುಷ್ಯ. ಇನ್ನು ಕೆಡಕನ್ನು ಮಾಡದವರಿಗೂ ಕೆಡಕನ್ನು ಮಾಡತಕ್ಕಂಥ ಅಸುರ. ನೀವು ಏನೂ ಮಾಡಬೇಡ್ರಿ, ಚೇಳ ನಿಮಗೆ ಕಡಿತದೆ, ಅದರ ಸ್ವಭಾವನೆ ಕಡಿತದ. ಹಿಂಗೆ ಕೆಲವೊಂದು ಜನ ಏನಪ್ಪ ಅಂದ್ರೆ ಅಸುರರು, ದುರ್ಗುಣಿಗಳು. ಸುರ ಅಂದ್ರೆ ದೇವತೆ, ಅಸುರ ಅಂದ್ರೆ ರಾಕ್ಷಸ, ನಿಶಾಚರ. ಕೆಡಕನ್ನ ಮಾಡದವರಿಗೂ ಕೆಡಕ ಬಯಸುವವರು ಅಸುರರು. ಇನ್ನು ಒಳಿತನ್ನು ಮಾಡದವರಿಗೂ, ಒಳಿತ ಯಾರು ಮಾಡ್ಯಾರ ನಿಮಗೆ, ಒಳಿತನ್ನು ಮಾಡದವರಿಗೂ ಕೆಡಕನ್ನು ಬಯಸುವವರು ನಿಶಾಚರರು. ಅವ್ರು ಹಗಲು ಇರಕ್ಕೆ ತಿರುಗಾಡಕ್ಕೆ ಯೋಗ್ಯರೇ ಅಲ್ಲ. ರಾತ್ರಿ ಕಂಪನಿ ಕಳ್ಳರಿಗೆ ನೀವೇನು ಮಾಡಿರಿ? ನಿಮಗೆ ಹಾಳು ಮಾಡ್ತಾರೆ. ಅವಾಗ ರಾತ್ರಿನೇ ಮಾಡ್ತಾರೆ. ಅವ್ರಿಗೆ ನಿಶಾಚರರು ಅಂತಾರೆ. ನಿಮಗೇನಪ್ಪ ಅಂತಂದ್ರೆ ಒಳ್ಳೇದು ಮಾಡಕ್ಕೆ ಹಚ್ಚಾರ ಖರೆ ಅದು. ಅದಕ್ಕೆ ಹಾವಿಗೆ ಹಾಲೆರೇನು ಫಲ. ನೀವು ಹಾಲು ಹಾಕ್ರಿ, ಅದು ವಿಷಾನೇ ಕೊಡ್ತದೆ. ಹಾಗೆ ಬಹಳ ಜನ ನೀವು ಉಪಕಾರ ಮಾಡಿದವ್ರಿಗೆ, ಕಲ್ಯಾಣ ಮಾಡಿದವರಿಗೂ ಕೂಡ ಅಪಕಾರ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಏನಂತಾರೆ ಅಂದ್ರೆ ರಾಕ್ಷಸರು, ನಿಶಾಚರರು ಅಂತ ಕರೀತಾರೆ. ಅಂಥವ್ರು ನಿಶಾಚರರು ಅಂತ. ಪ್ರೀತಿ ಸಹೋದರನ್ನ ಪ್ರೀತಿ ಮಾಡತಕ್ಕಂಥವ ಮಾನವ. ಪ್ರೀತಿ ಮಾಡಲಾರ್ದವರಿಗೆ ಪ್ರೀತಿ ಮಾಡತಕ್ಕಂಥ ಮಹಾಮಾನವ. ದ್ವೇಷ ಮಾಡತಕ್ಕಂಥವ್ರಿಗೆ ಕೂಡ ಪ್ರೀತಿ ಮಾಡತಕ್ಕಂಥವ ಇವ ಮಹಾಮಾನವ, ದೇವಮಾನವ ಅಂತ ಕರೀತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಾವು ಕನಿಷ್ಠ ಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ವಿನ ದಾನವರಾಗಲಿಕ್ಕೆ ನಾವೆಂದು ಕೂಡ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರದು ಅಂತ ತಿಳಿದು ಮಹಾನುಭಾವರು ನಮಗೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಉಪಕಾರ ಮಾಡಬಾರ್ದು, ಯಾರೇ ಮಾಡಿದ್ರೆ ಅಂದರೆ ಇಟ್ಕೋಬಾರ್ದು. ಉಪಕಾರಕ್ಕವ್ರು ಘೇವುನ್ನೇ ಘೇಟ್ಲೆಯವರು ಠೇವುನ್ನೇ. ಉಪಕಾರ ಮಾಡ್ಕೋಬಾರ್ದು, ಯಾರ ಕಡೆಯಿಂದ ಮಾಡ್ಕೊಂಡು ಬಳಕ ಇಟ್ಕೋಬಾರ್ದು. ಹೌದಲ್ಲ? ನೀವು ಮಾಡ್ತೀರಿ. ಇವ್ರು ಯಾರ್ದಾರೆ ಮಾಡಿದ್ದು ಉಪಕಾರ ನೀವು ಮದುವೆಯಾಗಿ ಹೋಗಿ ಮುಟ್ಟಿಸ್ತೀರಿ, ತೊಟ್ಟಲಕ್ಕೆ ಹೋಗಿ ಮುಟ್ಟಿಸ್ತೀರಿ, ಯಾವ್ದಾರೆ ಮುಟ್ಟಿಸ್ತೀರಿ. ದೇವರು ಮಾಡಿದ ಉಪಕಾರ ಹೆಂಗೆ ಮುಟ್ಟಿಸ್ತೀರಿ? ಗುರುಗಳು ಮಾಡಿದ ಉಪಕಾರ ಹೆಂಗೆ ಮುಟ್ಟಿಸ್ತೀರಿ? ಇವರು ಉಪಕಾರ ಮಾಡಿದ್ರೆ ಮಾಡಲಿ ಅಂದ್ರೆ ಮುಂದೆ ನಿಮಗೆ ಮಾಡಂಗಿಲ್ಲ, ನಿಮಗೆ ಅವನು ಸಂಬಂಧ ಬೆಳಂಗಿಲ್ಲ. ದೇವ್ರ ಉಪಕಾರ ಏನದ ಅದು ಬಿಟ್ಟು ನಾವು ಇರಾಕೆ ಬರಂಗಿಲ್ಲ. ಅದು ಉಪಕಾರ ಬಿಡಿಸ್ಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಭೂಮಿ ಯಾರ ನಾವು ಮಾಡಿದೆ, ನಮ್ಮ ಅಪ್ಪ ಮಾಡಿದ. ಗಾಳಿ ಯಾರು ನಾವು ಮಾಡಿದ್ದೇವೆ, ಯಾರು ಮಾಡ್ಯಾರ? ಯಾರು ಮಾಡಿಲ್ಲ. ಭೂಮಿ, ನೀರು, ಗಾಳಿ, ಹವಾ ಇದೆಲ್ಲ ಪರಮಾತ್ಮ ಮಾಡ್ಯಾನ. ಇದು ಪರಮಾತ್ಮ ನಿಮಗೆ ಕೊಟ್ಟಾನ. ಈ ಪರಮಾತ್ಮನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊರಡುವ ಪುಣ್ಯಗಳನ್ನು ಏನೆಂಬೆನಯ್ಯ ರಾಮನಾಥ. ಅರೆ ಭೂಮಿಯಾಗ ಬೆಳೆದೋದು ಅನ್ನ ಕೊಟ್ರೆ ಬಹಳ ಉಪಕಾರ ಮಾಡೇನಂತೀರಿ ನೀವು, ಹೊಗಳ್ತೀರಿ. ಸಾವುಕಾರ ನಮ್ಗೆ ಅನ್ನ ಕೊಟ್ಟ ಅಂತ. ಆ ಭೂಮಿ ಕೊಟ್ಟವನ ಮರ್ತಿ. ಒಂದು ತಮ್ಮಿಗೆ ನೀರಿಡಿಸಿ ನೀರು ಕುಡಿದ್ರೆ ಅವನು ಹೊಳ್ತೀರಿ, ಪಾಪ ನೀರು ಕೊಟ್ಟ ಅಂತೀರಿ. ಈ ಮಳೆ ಕೊಟ್ಟವನ ಎಂತ ವಿಚಿತ್ರ ಮನುಷ್ಯನ ಸ್ವಭಾವದ.
ಜಗತ್ತಿನೊಳಗೆ ದೊಡ್ಡ ಉಪಕಾರಿ ಅಂದ್ರೆ ಪರಮಾತ್ಮ ಅದಾನೆ. ಅವ ಕೊಟ್ಟಾನಂತ ನಾವು ಕೊಡ್ತೇವೆ. ಅವ ಕುಡ್ದಿದ್ದರ ಎಲ್ಲಿ ಕೊಡ್ತೇವೆ? ಅದಕ್ಕೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಯಾವಾಗಲೂ ಕೂಡ ಮನುಷ್ಯ ಬಹಳ ಹುಷಾರಾಗಿರಕ್ಕೆ ಪ್ರಯತ್ನ ಬೇಕು. ಮನುಷ್ಯ ಮಾನವನಾಗಬೇಕು, ಮಹಾಮಾನವನಾಗಬೇಕು, ದೇವ ಮಾನವನಾಗಬೇಕು. ದೇವಮಾನವನಾಗಂದ್ರೆ ಪ್ರತ್ಯುಪಕಾರ ಅಪೇಕ್ಷೆ ಇಲ್ಲದೆ ಪರಮಾತ್ಮ ಏನು ಕೊಡ್ತಾನ, ಭೂಮಿ ಕೊಟ್ಟಾನ ನೀವೇನು ಕೊಡ್ತೀರಿ ಅಂತ ಅಲ್ಲ, ಮಳೆ ಕೊಡ್ತಾನ ನೀವೇನು ಕೊಡ್ತೀರಿ ಅಂತ ಅಲ್ಲ, ಗಾಳಿ ಕೊಟ್ಟಾನ ನೀವೇನು ಕೊಡ್ತೀರಿ ಅಂತ ಇಲ್ಲ. ಪ್ರತಿ ಉಪಕಾರ ಅಪೇಕ್ಷೆ ಇಲ್ಲದೆ ಯಾರು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಅವರಿಗೆ ದೇವಮಾನವ ಅಂತ. ದೇವಮಾನವ ಅಂತ ಅಲ್ಲಿ ಇರಬಾರ್ದು, ಅಲ್ಲಿ ಇರಬಾರ್ದು. ಪುಣ್ಯಾತ್ಮರ ಅಲ್ಲಿ ಇರುವುದಿಲ್ಲ. ಜಗತ್ತಿನೊಳಗೆ ಪರಮಾತ್ಮನ ಉಪಕಾರ, ಗುರುವಿನ ಉಪಕಾರ ಯಾವ ದೃಷ್ಟಿಯಿಂದ ನಮಗೆ ಮುಟ್ಟಿಸಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡ್ರೆ ಮಾನವರು ಏನಪ್ಪ ಅಂದ್ರೆ ಮನುಷ್ಯನ ಜೀವನದಲ್ಲಿ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡು. ಈ ಶರೀರ ಕೊಟ್ಟದ್ದು ಪರಮಾತ್ಮ, ಪರೋಪಕಾರಾರ್ಥಮಿದಂ ಶರೀರಂ. ಶರೀರ ಕೊಟ್ಟದ್ದು ಪರ ಉಪಕಾರಕ್ಕಾಗಿಯೇ ಪರಮಾತ್ಮ ಕೊಟ್ಟನ ಈ ಶರೀರ. ಗಿಡ ಮಾಡ್ತಾವ್ರಿ, ಹೊಳಿ ಮಾಡ್ತಾವ್ರಿ, ಎಂತದ ನೋಡ್ರಿ. ನೀರಿಡಿಸಿದವ್ರಿ ಬಾಯಾರಿಕೆ ನೀರು ಸತ್ಯಕ್ಕೇನೆ ಆಗಲಿಲ್ಲ, ಕೆಳಗೆ ಬಂದು ಕುಂತವ್ರಿ ಗಿಡ ನಿಮ್ಗೆ ಹಸ್ತ್ರ ಹಣ್ಣು ಕೊಡ್ತದ, ನೆರಳು ಕೊಡ್ತದ. ಅಷ್ಟು ನಾ ಮಾಡಲಿಲ್ಲ, ಗಿಡದಷ್ಟು ಮಾಡಲಿಲ್ಲ. ಹಸ್ತವ್ರಿಗೆ ಒಂದಿಟ್ಟು ಅನ್ನ ಕೊಡ್ಲಿಲ್ಲ, ತ್ರಾಸಾಗಿ ಬಂದವ್ರಿಗೆ ಇಟ್ಟು ಕೊಡ್ಲಿ. ಮನುಷ್ಯ ಅಂತ ಗಿಡ ಬೇಕು, ಮನುಷ್ಯ ಅದಕ್ಕೆ ಬೇಕಂತಾರಿ. ಮನುಷ್ಯ ಅದಕ್ಕೆ ಬೇಕು. ಗಿಡದಷ್ಟು ಉಪಕಾರ ಮಾಡಕ್ಕೆ ನಾವು ಮಾಡಲಿಲ್ಲ, ನದಿಯಷ್ಟು ಉಪಕಾರ ಮಾಡಲಿಲ್ಲ. ಆಕಳ ಹಾಲು ಕೊಡ್ತದ, ತನ್ನ ಹಾಲು ತಾ ಕುಡ್ದದ್ರಿ ನಮಗೆ ಕೊಡ್ತದ, ಕರಿ ಕೊಡ್ತದ. ಪರಂತ ನಾ ಗಳಿಸೀನಿ ಮಂದಿಗೆ ಯಾಕೆ ಕೊಡ್ಲಿ ಅಂತೀಯಲ್ಲ, ಆ ದನದಕ್ಕಿಂತ ಕಡಿಮೆ ಮನುಷ್ಯ. ದನ ಬೇಕು, ನೀ ಬೇಡ. ಪರೋಪಕಾರಾರ್ಥಮಿದಂ ಶರೀರಂ. ಈ ಶರೀರ ಪರಮಾತ್ಮ ಕೊಟ್ಟದ್ದು ಇನ್ನೊಬ್ಬರಿಗಾಗಿ. ಕಣ್ಣಿನಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡು, ಕಿವಿಯಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡು, ಬಾಯಿಯಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡು, ಕೈ ಕಾಲಿನಿಂದ ಮನಸ್ಸಿನಿಂದ ಇನ್ನೊಬ್ಬರ ಕಲ್ಯಾಣವನ್ನು ಬಯಸಲಿಕ್ಕೆ ಪ್ರಯತ್ನ ಮಾಡಿದೆ ಅಂದ್ರೆ ನೀನು ಮಾನವ, ಅತಿಮಾನವ, ಮಹಾಮಾನವ, ಕಡೆಗೆ ದೇವಮಾನವನಾಗ್ತಿ. ಅದು ಲಕ್ಷ್ಯ ಇಡಬೇಕ್ರಿ ನಮ್ಮ ಜೀವನದಾಗ. ಅದು ಇತ್ತು ಅಂತ ಕೇಳಿದ್ರೆ ಮನುಷ್ಯನಿಗೆ ಯಾವಾಗಲೂ ಕೂಡ ಮನುಷ್ಯನಿಗೆ ಕಲ್ಯಾಣ ಆಗ್ತದೆ ಅಂತ ಮಹಾತ್ಮರು ಹೇಳ್ತಾರೆ. ನಾವು ಮಾಡೋದು ನಮಗೆ ಸಿಗ್ತದೆ, 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 ಪ್ರಶ್ನೆ ಇಲ್ಲ, ಸಿಗ್ತದೆ. ನಾವು ನಾ ಗಳಿಸೀನಿ ಮಂದಿಗೆ ಯಾಕೆ ಕೊಡ್ಲಿ? ಅರೆ ಮಂದಿ ಕೊಟ್ರೆ ನೀನು ಕೊಡ್ತಾರೋ? ಯಾವುದೋ ಒಂದು ಊರಾಗ ಒಬ್ಬ ದೊಡ್ಡ ಶ್ರೀಮಂತ ಏನಪ್ಪ ಅಂತ ಕೇಳಿದ್ರೆ ಅಡಿಗೆ ಮಾಡಿಸಿದ್ದ. ಊರು ಮಂದಿಗೆಲ್ಲ ಊಟಕ್ಕೆ ಹೇಳ್ದ. ದೇವತೆಗಳಿದ ರಾಕ್ಷಸರಿಗೆ ಊಟಕ್ಕೆ ಹೇಳ್ದ. ಎಲ್ಲರೂ ಬಂದು ಕುಂತರು. ಎಲ್ಲರೂ ಬಂದು ಊಟಕ್ಕೆ ಕುಂತರು. ದೇವತೆಗಳು ತಾಟ ಬಡಿಸಿದ್ರು, ರಾಕ್ಷಸರು ಜಗತ್ ತೆಗೆದ್ರು. ದಾರಿ ತಪ್ಪು ಮಾಡಕತ್ತಿ ಸಾವುಕಾರ, ಹಿರಿಯರಿಗೆ ಮೊದಲು ಊಟ ಕೊಡ್ಬೇಕು, ಸಣ್ಣವ್ರಿಗೆ ಆಮೇಲೆ ಕೊಡ್ಬೇಕು. ಗೊತ್ತದಿಲ್ಲ, ನಾವು ಮೊದಲು ಹುಟ್ಟಿದ್ದೇವೆ, ದೇವತೆಗಳು ಆಮೇಲೆ ಹುಟ್ಟ್ಯಾರ. ನಿಮ್ಗೆ ಗೊತ್ತಿಲ್ಲ, ದೊಡ್ಡ ಕಥೆ ಅದು. ರಾಕ್ಷಸರು ಮೊದಲು ಹುಟ್ಟ್ಯಾರ, ದೇವತೆಗಳು ಆಮೇಲೆ ಹುಟ್ಟ್ಯಾರ. ಆ ಕಥೆ ಇರಲಿ, ದೂರ ಅದದು. ಅದಕ್ಕೆ ನಾವು ಅಣ್ಣ ಹಿರಿಯರಿಗೆ ಮೊದಲು ಊಟ ಕೊಡ್ಬೇಕು. ಸಾಹುಕಾರ ಅಂದಾಗ ಉಲ್ಟಾ ಆಯ್ತಲ್ಪ, ಸಜ್ಜನರ ಮೇಲೆ ಕೊಡಬೇಕು, ದುರ್ಜನ ಇವರು ಮೊದಲೇ ಅಂತಾರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅವ ಒಂದು ಪ್ಲ್ಯಾನ್ ಮಾಡೋದು. ಎಲ್ಲ ನಂದೊಂದು ನಿಯಮ ಏನು, ನಾನು ಅನಂತ ಥರದ ಅಡುಗೆ ಮಾಡೀನಿ. 10-20 ಮಿಠಾಯಿ ಅದಾವ, ಅಷ್ಟು ಸಾಮಾನು ಅದಾವ, ಚಪಾತಿ ಪುರಿ ಎಲ್ಲ ಅದ. ಇಷ್ಟೇ ನಾವೊಂದು ಕಟ್ಟಿಗೆ ಕಟ್ಟಾವ ಇಲ್ಲಿಂದ ಇಲ್ಲಿ ತಕ್ಕ. ನಿಮಗೂ ಕಟ್ತೀನಿ, ದೇವತೆ ಕಟ್ತೀನಿ. ನೀವು ಮೊದಲು ಉಣ್ತೀರಿ ನೋಡ್ರಿ, ನಿಮಗೆ ಬೇಡಂಗಿಲ್ಲ. ಇಟ್ಟು ಕಟ್ಟಿಗೆ ಕಟ್ಟದ. ಪಾರ್ವತಿ ಪತಿ ಹರ ಹರ ಅಂದ್ರು ರಾಕ್ಷಸರ ಪಟಕ ಕೈ ಹಾಕೋದು, ಬಾಯಾಗ ಹಾಕಬೇಕಂತ ಬಾಯಾಗ ಹೋಗಿ ಹಿಂಗೆ ಹೋಯ್ತು ಮೇಲೆ.
ಕಟ್ಟೆನ ಕಟ್ಟಿಗೆ ಹಿಂಗೆ ಮಡ್ಚಂಗನೇ ಇಲ್ಲ. ಅವರು ಒಬ್ಬರು ಮಾರಿ ಒಬ್ಬರು ನೋಡಕತ್ತರು, ಬಾಯಾಗ ಜೋಲು ಸೋರಕತ್ತು. ಯಾಕೆ ಮುಂದೆ ಜಾಮೂನ, ರಸಗುಲ್ಲ ಎಲ್ಲ ಸಾಮಾನ ತಿನ್ನಕ್ಕೆ ಬರೋದು. ನೋಡುವುದೇ ಬರೀ ತಿನ್ನೋದೇ, ಹೊಟ್ಟೆನ ತುಂಬಬೇಕು. ಅವ ಒಂದು 5 ನಿಮಿಷ ಉಣಬೇಕು, 1 2 3 ಗೆಟ್ ಔಟ್ ಅಂತ. ರಾಕ್ಷಸರಂದ್ರೆ ಏನಪ್ಪ ಅಂತ ಬಂತು ಪಾಳಿ. ಹಂಗಾದ್ರೆ ಅವ್ರಿಗೆ ಕಟ್ರಿ. ಹಾಂ ಕಟ್ತೀನಿ, ಅವ್ರಿಗೆ ಕಟ್ತೀನಿ. ಅವರಿಗೆ ಕಟ್ಟಿದ್ರು, ದೇವತೆಗಳಿಗೆ ಕಟ್ಟಿದ್ರು. 1 2 3 ಉಣ್ರಿ ಅಂದ. ದೇವತೆಗಳಿಗೆ ಗೊತ್ತಿತ್ತು ನಮ್ಮ ಕೈನ ಭಯ ಹೋಗುತ್ತೆ. ಅದು ತೊಗೊಂಡ್ರು, ಜಾಮೂನ್ ತೊಗೊಂಡ್ರು, ಅವನು ಬಾಯಾಗಿಟ್ರು. ಅವ ಇವನು ಬಾಯಾಗಿಟ್ಟ. 5 ನಿಮಿಷನೇ ಪಟ ಊಟ ಮತ್ತೆ ನೀರು ಅಂದರು. ಯಾಕೆ ಅವನು ಬಾಯ, ಅವ ಇವನು ಬಾಯ. ರಾಕ್ಷಸರಂದ್ರೆ ಎಲ್ಲ ಇವನ ನಮ್ಗಿಟ್ಟು ಗೊತ್ತಾಗಲಿಲ್ಲಲ್ಲ. ನಮಗೂ ಗೊತ್ತಾಗಿದ್ರು ನಾವು ಅವ್ರ ಬಾಯಾಗಿಟ್ರು, ಅವ್ರು ನಮ್ಮ ಬಾಯಾಗಿಡ್ತಿದ್ರು. ಊಟ ಮುಗೀತಿತ್ತು, ಅವ್ರು ಉಂಡ್ರು. ಯಾಕೆ ನಾ ಗಳಿಸೇನೆ ನಾನೇ ಉಣ್ಬೇಕಂದ್ರೆ ರಾಕ್ಷಸರ ಪೈಕಿ ಹಾಕಿರಿ. ನೀವು ಇನ್ನೊಬ್ಬರು ಬಾಯಿ ತುತ್ತು ಹಾಕಿದ್ರೆ ಅವ್ರು ನಿಮ್ಮ ಬಾಯಿ ತುತ್ತು ಹಾಕ್ತಾರ್ರಿ. ನಾನೇ ಗಳಿಸೇನೆ, ನಾನೇ ಉಣ್ಬೇಕು, ನಾನೇ ಖರ್ಚು ಮಾಡಬೇಕು ಅಂತ ಅಂದ್ರೆ ರಾಕ್ಷಸರಾಗ್ತೀರಿ. ದೇವತೆ ಆಗ್ರಿ. ನೀವು ಇನ್ನೊಬ್ಬರ ಬಾಯಿಗೆ ಹಾಕಿದ್ರೆ ಅವ್ರು ನಿಮ್ಮ ಬಾಯಿಗೆ ಹಾಕ್ತಾರೆ. ಪಟ ಪಟ ಊಟ ಮುಗಿತದೆ, ಹೊಟ್ಟೆ ತುಂಬುತ್ತದೆ. ನಾವು ಹಾಂಗೆ ಅನ್ನಂಗಿಲ್ಲ. ಎಲ್ಲೆಲ್ಲ ನಾ ಗಳಿಸೇನೆ, ನಾನೇ ಉಣ್ಬೇಕು, ನನ್ನ ಕೈಯ ನನ್ನ ಬಾಯಿ ನನ್ನ ಕೈಯ. ಇಲ್ಲ, ನಿನ್ನ ಕೈಯ ಮಂದಿ ಬಾಯಿ, ಮಂದಿ ಕೈಯ ನಿನ್ನ ಬಾಯಿ. ಅದಕ್ಕೆ ಶಾಸ್ತ್ರ ಉಪಕಾರ ಮಾಡ್ಲಿಕ್ಕೆ ಮನುಷ್ಯ ಕಲಿಬೇಕು. ಉಪಕಾರ ಮಾಡಿದೆವು ಅಂತ ಕೇಳಿದರೆ ನಮಗೆ ಇನ್ನೂ ಸಿಗ್ತದೆ. ದೇವರಿಗೆ ಮನುಷ್ಯರಿಗೆ ಮಾಡಿದ್ರೆ ಕೊಡ್ತಾರೆ, ದೇವರಿಗೆ ಮಾಡಿದ್ರೆ ಕೊಡಂಗಿಲ್ಲ. ನೀವು ಮನುಷ್ಯರಿಗೆ ಮಾಡ್ತೀರಿ, ನೀವು ಊಟಕ್ಕೆ ಕರಿತೀರಿ, ಊಟ ಮಾಡಿಸ್ತೀರಿ, ಅವ ಕರಿತಾನೆ, ಊಟ ಮಾಡಿಸ್ತೀರಿ. ಇವನಿಗೆ ಹೆಚ್ಚಿಗೆ ಕೊಡಬೇಕು, ಇವನಿಗೆ ಹೊಡ್ತುಂಬ ಕೊಡಬೇಕು. ನಮ್ಗೆ ಹೊಡ್ತುಂಬ ಕೊಡ್ತಾನೆ. ದೇವರಿಗೆ ಅಟ್ಟೆ ಅಂದರೆ ಕೊಡ್ತೀರಿ ನೀವು. ಇಟ್ಟೆ ಸಕ್ಕರೆ, ಇಟ್ಟೆ ಕೊಬ್ಬರಿ, ಇಟ್ಟೆ ಕೊಡ್ತೀರಿ. ಅವನು ಇಟ್ಟು ಕೊಟ್ಟ ನಿಮ್ಗೆ, ಇಟ್ಟು ಕೊಟ್ಟಾನ, ಇಟ್ಟು ಹೊಲ ಕೊಟ್ಟಾನ. ಒಂದು ಹೊಲ್ಯಾಗ ಒಂದಿಟ್ಟು 10 ಜಾಗ ಕೊಡ್ತಾರ, ನಿಮಗೆ ಇಟ್ಟು ಜಾಗ ಕೊಟ್ಟ. ನೀವಂತೂ ಸಕ್ಕರೆ ಇಡ್ತೀರಿ. ಪರಮಾತ್ಮನಿಗೆ 10 ಚೀಲ 20 ಚೀಲ ನಿಮಗೆ ಜೋಳ ಕೊಡ್ತಾನೆ. ಪರಮಾತ್ಮ ಏನು ಕೊಡಂಗಿಲ್ರಿ. ಅರೆ ಮನುಷ್ಯ ಕೊಟ್ರೆ ಮನುಷ್ಯ ಸ್ವಲ್ಪ ಕೊಡ್ತಾನೆ, ಪರಮಾತ್ಮ ಕೊಟ್ರೆ ಅಯ್ಯೋ ಅವ ಎಷ್ಟು ಕೊಡ್ತಾನೆ ಹೇಳಕ್ ಬರಂಗಿಲ್ಲ. ಪರಮಾತ್ಮ ಕೊಡಂಗ. ಅದಕ್ಕೆ ಶಾಸ್ತ್ರ ಅಂತಾರೆ, ನಿನಗೆ ಏನೇನು ಬೇಕು ಅಂತೀ ಅದು ಕೊಡಕ್ಕಲಿ. ಸೀದಾ ಮಾತು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಕಟ್ಟಿಯುವುದು ಬುತ್ತಿ ಮುಂದೆ ಸರ್ವಜ್ಞ. ನಿನಗೇನು ಬೇಕಂತಿ, ಜೋಳ ಬೇಕಾದ್ರೆ ಜೋಳ ಬಿತ್ತು, ಗೋಧಿ ಬೇಕಾದ್ರೆ ಗೋಧಿ ಬಿತ್ತು, ಸಕ್ಕರೆ ಬೇಕಾದ್ರೆ ಕಬ್ಬು ಹಚ್ಚು. ಹಚ್ಚದ್ದೇ ಬರ್ತದೆ, ಇಲ್ಲಕ್ಕೆ ಬರುವುದಿಲ್ಲ. ಇದು ಸೃಷ್ಟಿ ನಿಯಮ. ಅದಕ್ಕೆ ನಿನಗೆ ಏನು ಬೇಕಂತಿ ಅದನ್ನು ಕೊಡಕ್ಕಲಿ. ಅದು ಕೊಟ್ಟೆ ಅಂದ್ರೆ ಬರ್ತದೆ, ಡಬಲ್ ಬರ್ತದೆ, ಪ್ರಶ್ನೆನೇ ಇಲ್ಲ, ಬರ್ತದೆ. ಭೂಮಿಗೆ ಹಾಕೋದು ಬರ್ತದೆ, ಇಲ್ಲ ಭರೋಸಿಲ್ಲ. ಪರಂತು ಉಪಕಾರ ಮಾಡೋದು ಎಂದೂ ಹೋಗಂಗಿಲ್ಲ, ಅದು ಬರ್ತದೆ. ಅದಕ್ಕೆ ಮಹಾತ್ಮರು ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ನಿನಗೆ ಪುಣ್ಯ ಬೇಕಾಗಿತ್ತು ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಕಲಿಯಪ್ಪ. ಉಪಕಾರ ಮಾಡಿದೆ ಅಂತ ಕೇಳಿದ್ರೆ ನಿನಗೆ ಸರ್ವಸ್ಸು ಕೂಡ ಬರ್ತದೆ. ಅದಕ್ಕೆ ನಮ್ಮ ಶಾಸ್ತ್ರದಾಗ ಹ್ಯಾಂಡ್ ಕಲ್ಚರ್, ಹಾರ್ಟ್ ಕಲ್ಚರ್, ಹೆಡ್ ಕಲ್ಚರ್ ಅಂತ 3 ಮಾಡ್ಯಾರ. ಇದು ಮನುಷ್ಯನಿಗೆ ಹ್ಯಾಂಡ್ ಕಲ್ಚರ್ ಇರಬೇಕು. ಕರಕ್ಕೆ ದಾನವೇ ಭೂಷಣ. ಹ್ಯಾಂಡ್ ಕಲ್ಚರ್ ಅದ. ಕಲ್ಚರ್ ನೀವು ಬೇಕಾಷ್ಟು ಶಾಣೆಯರಾಗಿದೆ, ಬುದ್ಧಿವಂತರಾಗಿದೆ. ಪರಂತು ಕಲ್ಚರ್ ಇಲ್ಲ ಅಂತಂದ್ರೆ ಜಗತ್ನಾಗ ಯಾವ ಮನುಷ್ಯ ಸುಖಿ ಆಗಿಲ್ಲ. ವಿಥೌಟ್ ಕಲ್ಚರ್ ಅಂತಾರ. ಮನುಷ್ಯನಿಗೆ ಕಲ್ಚರ್ ಬಹಳ ದೊಡ್ಡ ಮಹತ್ವದ. ಕಲ್ಚರ್ ಮನುಷ್ಯನಿಗೆ ಶಾಂತಿ ಕೊಡ್ತದೆ, ಸಮಾಧಾನ ಕೊಡ್ತದೆ, ಆನಂದ ಕೊಡ್ತದೆ. ಒಂದು ವೇಳೆ ನಾವು ಕಲ್ಚರ್ ಬಿಟ್ಟಿದ್ದೇವೆ, ಈಗ ಎಲ್ಲ ವಿಚಾರ ಮಾಡ್ತೀವಿ. ಅದು ಮಾಡಿದ್ರೆ ಏನ್ರಿ, ಇದು ಮಾಡಿದ್ರೆ ಏನ್ರಿ, ಮುಂಜಾನೆ ಪೂಜೆ ಮಾಡಿದ್ರೆ ಏನಾಗ್ತದ್ರಿ, ಮುಂಜಾನೆ ಮತ್ತೆ ಹಾಗೆ ತಿರುಗಾಡಿದ್ರೆ ಏನಾಗ್ತದೆ, ಮುಂಜಾನೆ ಬಿಡಿಸಿದ್ರೆ ಏನಾಗ್ತದೆ, ಮುಂಜಾನೆ ಚಹಾ ಕುಡಿದ್ರೆ ಏನಾಗ್ತದೆ. ಪೂಜೆ ಮಾಡಿದವ್ರು ಉಳಿತವರು ಸಾಯ್ತಾರೆ. ನಾವು ಚಹಾ ಕುಡ್ದವ್ ಸಾಯಂಗಿಲ್ಲ, ಸಿಗರೇಟ್ ಸೇದವ್ ಸಾಯಂಗಿಲ್ಲ, ಸರಿ ಕುಡ್ದವ್ ಸಾಯಂಗಿಲ್ಲ.
ಅರೆ ಚಲೋ ಅನ್ಸ್ಕೊಂಡು ಸಾಯೋ, ಕೆಟ್ಟ ಅನ್ಸ್ಕೊಂಡು ಯಾಕೆ ಸಾಯ್ತೀನಿ? ನಾಲ್ಕು ಆಗಿ ಸಾಯ್ಬೇಡ, ಚಲೋ ಅನ್ಸ್ಕೊಂಡು ಸಾಯಿ. ಏನೂ ಕೊಡಂಗಿಲ್ಲ, ಚಿಂತೆನೂ ಇರಂಗಿಲ್ಲ, ಖರ್ಚು ಮಾಡಲಿ ಚಿಂತೆನೂ ಇರಂಗಿಲ್ಲ, ಕುಡಿತಿ ಸೇತಿ ಅದು ಚಿಂತೆನೂ ಇರ್ತದೆ. ಈಗ ಅಲ್ಲದನ್ನ ವಿಚಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡೋ ಮನುಷ್ಯ ಸಜ್ಜನಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ವಿನಃ ದೃಷ್ಟಾಂತ ಉದಾಹರಣೆ ಶಾಣ್ಯರದು ಪುಣ್ಯವಂತರದು ನಾಲ್ಕದು ಕೊಡಬಾರ್ದು. ದೃಷ್ಟಾಂತ ಕೊಡಂಗಿದ್ರೆ ದುರ್ಯೋಧನ ಕೊಡಬೇಡ್ರಿ, ಧರ್ಮರಾಜನ ಕೊಡ್ರಿ. ದೃಷ್ಟಾಂತ ಕೊಡೋದಿತ್ತು ಧೃತರಾಷ್ಟ್ರನ ಕೊಡಬೇಡ್ರಿ, ಅವ್ನು ಕೊಡಬೇಡ ಅಂತವ್ರು ಮಹಾತ್ಮರದು ಕೊಡ್ರಿ. ಕೆಟ್ಟವ್ರ ಉದಾಹರಣೆ ತಗೊಂಡಿಕ್ಷಣ ಮನುಷ್ಯ ಕೆಟ್ಟ ಕೆಲಸಕ್ಕೆ ಪ್ರಚೋದನೆ ಮಾಡ್ಲಿಕ್ಕೆ ಎಂದು ಪ್ರಯತ್ನ ಮಾಡಬಾರ್ದು. ಸಜ್ಜನದ ಮಾಡ್ಬೇಕು ವಿನ ಎಟ್ಟೆ ಕಷ್ಟ ಆಗಲ್ಲಕ್ಕೆ, ಶರೀರಕ್ಕೆ ಕಷ್ಟ ಆಗಬಾರ್ದು, ಮನಸ್ಸಿಗೆ ಶಾಂತಿ ಇರುತ್ತೆ. ಕಳ್ತನ ಮಾಡಿ 10 ಲಕ್ಷ ರೂಪಾಯಿ ತರಬಹುದು ನೀವು, ಸಾಹುಕಾರಸ್ತಿ, ಮನಸ್ಸಿಗೆ ಶಾಂತಿ ಇರಂಗಿಲ್ಲ. ಇದು ಲಕ್ಷ್ಯ ಇಡ್ರಿ. ನಾವು ಬೇಡೋದೇ ಶಾಂತಿ. ಓಂ ಶಾಂತಿ 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 ಬೇಡ್ತೇವೆ ನಾವು. ರೊಕ್ಕ ಅಲ್ಲ, ರೊಕ್ಕ ಯಾಕೆ? ಶಾಂತಿಗಾಗಿ. ಅಧಿಕಾರ ಯಾಕೆ? ಶಾಂತಿಗಾಗಿ. ನಿನಗೆ ಶಾಂತಿನೇ ಇಲ್ಲ ಅಂತಂದ್ರೆ ಆ ಅಧಿಕಾರ ಐಶ್ವರ್ಯ ತಗೊಂಡು ಏನು ಮಾಡೋಣ? ಸದಾ ಸದಾ ನಿನ್ನ ಕೊರಿತದ ಒಳಗೆ. ಅದಕ್ಕೆ ಮಹಾತ್ಮರಂತ ಜೀವನದೊಳಗೆ ನೀವು ಶಾಂತಿಗೆ ಪ್ರಯತ್ನ ಮಾಡ್ರಿ. ಅದು ಮಾಡಬೇಕಾಗಿತ್ತು ಅಂದ್ರೆ ಮತ್ತೊಂದು ಉಪಾಯನೇ ಇಲ್ಲ. ಏನು ಮಾಡಬೇಕು? ತನ್ನ ಜೀವನದಲ್ಲಿ ನಮ್ಮ ಹಂತಕ್ಕೆ 3 ಅದಾವ. 3ರಿಂದ ಉಪಕಾರ ಮಾಡಕ್ಕೆ ಬರ್ತದೆ. ಒಂದು ಶರೀರ, ಒಂದು ಬಾಯಿ, ಒಂದು ಮನಸ್ಸು, ಒಂದು ದುಡ್ಡು. ಇಟ್ಟದ ನೋಡ್ರಿ ಶಕ್ತಿ. ಶರೀರ ಅಂದ್ರೆ ಶಕ್ತಿ, ವಾಣಿ ಅಂದ್ರೆ ಬಾಯಿ, ಮನಸ್ಸು ಅಂದ್ರೆ ಶುಭ ಚಿಂತನೆ, ದುಡ್ಡ. ಇವೆಲ್ಲವುಗಳಿಂದ ನಾವು ಉಪಕಾರ ಮಾಡಬಹುದು. ದುಡ್ಡ ಬೇಕಂತ ಅಲ್ಲ ಉಪಕಾರಕ್ಕೆ. ಉಪಕಾರ ಮಾಡ್ಲಿಕ್ಕೆ ನಮ್ಮಂತಕ್ಕೆ ಸಾಕಷ್ಟು ಪರಮಾತ್ಮ ಕೊಟ್ಟ. ಸಂತರು ಮಹಾತ್ಮರು ಏನು ದುಡ್ಡದವ್ರ ಅಂತಕ್ಕೆ ಉಪಕಾರ ಮಾಡಕ? ಸಿದ್ಧಾರ್ಥಂತಕ್ಕೆ ಏನು ರೊಕ್ಕದ? ಸಾಧುಗಳಂತ ರೊಕ್ಕದ ಇಲ್ಲ. ಅವರು ಸದಾ ಉಪಕಾರ ಮಾಡ್ತಿರ್ತಾರೆ. ತಮ್ಮ ಕಣ್ಣಿಂದ, ಕಿವಿಯಿಂದ, ಕೈಯಿಂದ, ಬಾಯಿಂದ ಉಪಕಾರ ಮಾಡ್ತಾರೆ. ಉಪಕಾರ ಮಾಡೋಕ್ಕೆ ದುಡ್ಡನ್ನು ಬೇಕಂತಿಲ್ಲ. ಅದಕ್ಕೆ ಮಹಾತ್ಮರು ಪುಣ್ಯಾತ್ಮರೇ ಲಕ್ಷ್ಯ ಇಡ್ರಿ. ನಾನು ಮೇಲೆ ಮೇಲೆ ಹೇಳ್ತೇನೆ, ಮಲಗುವಾಗ ಹಂಗೆ ಮಕ್ಕೋಬೇಡ್ರಿ. ದಡಮ್ಮನೆ ಕುಡಿದು ಬಂದು ಅದು ಮಾಡಿ ಬಂದು ದಡಮ್ಮನೆ ಗಿಡ ಕಡ್ದು ಗಿಡ ಬೀಳ್ತಾವ, ಅವ್ರು ಕಡ್ದು ಕೂಡ ದಡಮ್ಮ ಅಂತ ಹಂಗೆ ಬೀಳ್ಬೇಡ್ರಿ. ಹಾಸಿ ಮೇಲೆ ಕುಂತು ಒಂದೇಟ ಕಣ್ಣು ಮುಚ್ಚಿರಿ 1 ನಿಮಿಷ. ಇವತ್ತು ನಾ ಪುಣ್ಯ ಎಷ್ಟು ಮಾಡೀನಿ, ನಾ ಪಾಪ ಎಷ್ಟು ಮಾಡೀನಿ, ಇಷ್ಟೇ ವಿಚಾರ ಮಾಡ್ರಿ. ನೀವು ಮಹಾ ಮಾನವರಾಗ್ತೀರಿ, ದೇವ ಮಾನವರಾಗ್ತೀರಿ. ಅಷ್ಟು ವಿಚಾರ ಮಾಡಬೇಕು. ಒಂದು ವೇಳೆ ಪಾಪ ಏನಾಗಿತ್ತು, ಪರಮಾತ್ಮ ನಾಳೆಗೆ ಮಾಡುವಂಥ ಬುದ್ಧಿ ಕೊಡಬೇಡ ಅಂತ ಬೇಡ್ಕೋರಿ. ಪುಣ್ಯ ಏನೂ ಆಗಿದ್ದಿಲ್ಲ ನಿಮ್ಮ ಕೈಯಿಂದ ಅಂದ್ರೆ ಒಂದು 5 ಪೈಸೆ ತೆಗೆದಿಟ್ಟು ಮಕ್ಕೋರಿ, ಇದು ಮುಟ್ಲಿ ನಾಳೆಗೆ ಅಂತ. ಅದೇ ನಿಮ್ಮ ಜೊತೆಗೆ ಬರ್ತಾ ಇದ್ದೆ. ಏನು ಬರಂಗಿಲ್ಲ. ಧನವು ಭೂಮವು ಪಶುವಶ್ಯ ಗೋಷ್ಠೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ ದೇಹಶ್ಚಿತಾಯಾಮ್ ಪರಲೋಕ ಮಾರ್ಗೆ ಧರ್ಮಾನುಗಚ್ಚತಿ ಜೀವಯಕ. ಗಳಿಸಿದ ಮನಿ ಅಲ್ಲೇ ಇರ್ತದೆ, ಅದ ರೊಕ್ಕ ಬ್ಯಾಂಕ್ನಾಗ ಇರ್ತವೆ, ದನ ಕೊಟ್ಟಿಗೆಯಾಗಿರ್ತವೆ, ಮೋಟಾರ ಗ್ಯಾರೇಜ್ದಾಗ ಇರ್ತದೆ, ಅಲ್ಲೇ ಇರ್ತವೆ. ಗಂಡ ಹೆಂಡತಿ ಸುಡು ತನಕ ಹೊಗಳು ತನಕ ಬರ್ತಾರೆ. ಮುಂದೆ ಯಾರು ಬರ್ತಾರಪ್ಪ? ನೀನು ಪುಣ್ಯನ ನಿನ್ನ ಜೊತೆಗೆ ಬರ್ತದೆ, ಮತ್ತೇನು ಬರಂಗಿಲ್ಲ. ಬಹಳ ಏನಪ್ಪ ಅಂದ್ರೆ ದೃಷ್ಟಾಂತ ಕೊಟ್ಟು ಸುಮ್ಮ ಅಂಜಿಕೆ ಬರಕ್ಕೆ ಹೇಳ್ಯಾರ. ವೈತರಣಿ ನದಿ ಅದಂತ ದಾಟಿ ಹೋಗಕ್ಕೆ. ನದಿ ಅದಂತ ನದಿಯಾಗ ದಾಟಬೇಕ್ರಿ. ಆ ದಾಟುವಾಗ ಕೇಳ್ತಾನೆ ಯಮ. ಏನು ಕೇಳ್ತಾನೆ? ತಮ್ಮ ಅಲ್ಲಿ ಮುಟ್ಟಬೇಕಾದ್ರೆ ನೀವು ಈ ನದಿ ದಾಟಬೇಕು, ದೊಡ್ಡ ನದಿ ಅದು, ಅದಕ್ಕೆ ವೈತರಣಿ ನದಿ ಅಂತ ಹೆಸರಿಟ್ಟಾರ. ದೃಷ್ಟಾಂತ ಕೊಟ್ಟರೆ ಸುಮ್ಮ ನೀ ಏನು ಮಾಡಿದ ಅದನ್ನ ನೆನಸು, ಅದು ನಿನ್ನ ಮುಂದೆ ಬರ್ತಾ ಕರ್ಕೊಂಡು ಹೋಗ್ತಾನೆ. ಈ ಹೊಳೆ ದಾಟಕ್ಕೆ ಎಲ್ಲರಿಗೆ ಹಂಗಿಲ್ಲ. ಸಮುದ್ರ ನದಿ, ಜನ್ಮ ಮರಣದ ನದಿ ದಾಟಕ್ಕಾದ್ರೆ ನೀ ಮಾಡಿದ ಪುಣ್ಯ, ನೀ ಮಾಡಿದ ಏನು ಮಾಡಿ ಸ್ಮರಣೆ ಮಾಡು, ಅದು ಬಂದು ಮುಂದೆ ನಿಂದಿರ್ತಾ ನಿನ್ನ ಕರ್ಕೊಂಡು ಹೋಗ್ತಾನೆ.
ಅದಕ್ಕೇನು ಪುಣ್ಯಾತ್ಮರೇ ಜಗತ್ತಿನಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಪಾಪ ವಿಚಾರ ಮಾಡಬೇಡ, ಪುಣ್ಯ ಜಬರ್ದಸ್ತು ಮಾಡಕ್ಕಲಿ ಮಾಡು. ಯಾಕೆ? ಅದೇ ನಿನಗೆ ಮರಾವೆ ಕೀರ್ತಿ ರೂಪೇ ಉರಾವೆ. ನಿನಗೆ ಸತ್ತು ಬಳಕನೂ ಲಾಭ ಕೊಡ್ತದೆ, ನಿನಗೆ ಒಳ್ಳೆ ಜನ್ಮ ಕೊಡ್ತದೆ. ಆಮೇಲೆ ಸೂರ್ಯಚಂದ್ರ ಇರು ತನಕ ನಿನ್ನ ಹೆಸರ ಜನ ಹೊಗಳ್ತಾರೆ. ಸತ್ಯ ಹರಿಶ್ಚಂದ್ರ, ರಂತಿದೇವ, ಇವರೆಲ್ಲರೂ ಎಂದಾಗ ಹೋಗ್ಯಾರಿ? ಹರಿಶ್ಚಂದ್ರ, ಧರ್ಮ ಎಂದಾಗ ಹೋಗ್ಯಾರು? ನಿನ್ನ ಪುಣ್ಯ ನಿನ್ನ ಸಾಯಿಗೊಡಂಗಿಲ್ಲ. ಸೂರ್ಯಚಂದ್ರ ಇರು ತನಕ ನಿನಗೆ ಬದುಕಿಸ್ತಾರೆ. ಅದಕ್ಕೆ ಪುಣ್ಯ ಮಾಡು. ಪುಣ್ಯ ಉಪಕಾರದಿಂದ ಆಗ್ತಂತ ತಿಳ್ಕೊಂಡು ಮನುಷ್ಯನಿಗೆ ಉಪಕಾರ ಮಾಡಲಿಕ್ಕೆ ಹೇಳ್ಯಾರ. ಈ ಉಪಕಾರ ಬಗ್ಗೆ ಬಹಳ ದೊಡ್ಡ ವ್ಯಾಖ್ಯೆ ಅದ. ಉಪಕಾರ ಮಾಡಿದವ್ರಿಗೆ ಉಪಕಾರ, ಅಪಕಾರ ಮಾಡಿದವ್ರಿಗೆ ಉಪಕಾರ, ಅಪಕಾರ ಮಾಡಿದವ್ರಿಗೆ ಅಪಕಾರ, ಅಪಕಾರ ಮಾಡಿದವ್ರಿಗೆ ಉಪಕಾರ. 4 ಥರ ಅದೇ ನಿಮಗೆ ಹೇಳಿದೆ. ಬೇರೆ ಸ್ವಾರ್ಥ, ಪರಾರ್ಥ ಇವು ಹೇಳಿದೆ. ಮನುಷ್ಯ ಏನಪ್ಪ ಅಂದ್ರೆ ಇಂಥ ವಿಚಿತ್ರ ಅದಾನೆ, ಯಾರು ಉಪಕಾರ ಮಾಡ್ತಾರೆ ಅವ್ರಿಗೂ ಅಪಕಾರ ಮಾಡ್ತಾನೆ ಮನುಷ್ಯ ಅಲ್ಲ. ತಾಯಿ ತಂದೆ ಎಷ್ಟು ಉಪಕಾರ ಮಾಡ್ಯಾರ, ಎಷ್ಟೋ ಜನ ತಾಯಿ ಹೊರಗೆ ಹಾಕಿದವ್ರು ಅದಾರಲ್ಲ, ಅದ ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡತಕ್ಕಂಥವ್ರು ಬಹಳ ಜನ ಅದಾರ. ಇನ್ನು ಅಪಕಾರ ಮಾಡಿದವ್ರಿಗೆ ಉಪಕಾರ ಮಾಡೋರು ಎಲ್ಲೋ ಅದಾರ. ಮನುಷ್ಯನ ಜೀವನದಲ್ಲಿ ಲಕ್ಷ್ಯ ಇಡ್ರಿ, ಸದಾ ಅಪಕಾರ ಮಾಡಿದವನು ಇರ್ತಾನೆ, ಉಪಕಾರ ಮಾಡಿದವನು ಇರ್ತಾನೆ. ನಾವು ಯಾರು ಕೆಟ್ಟ ಮಾಡಿದವರು ಇರ್ತಾರಲ್ರಿ, ಅವರು ಸದಾ ನೆನಪಿರ್ತಾರೆ. ಏನಂತ? ಹಾಳಾಗಿ ಹೋಗಲಿ ಅಂತ. ಉಪಕಾರ ಮಾಡಿದವ್ರು ನೆನಪಿರ್ತಾರೆ, ದೇವ್ರವ್ರಿಗೆ ಕಲ್ಯಾಣ ಮಾಡಲಿ. ನೀವು ನೆನೆಸ್ತೀರಿಲ್ಲ? ನಿಮ್ಗೆ ಯಾವ ತ್ರಾಸ ಕೊಟ್ಟನ? ದೇವ್ರ ಹಾಳಾಗಿ ಹೋಗ್ಲಿಪ್ಪ ಅಂತ ಅವ್ನ ಹೆಸರು ತೊಗೊಂಡು ಸಿಟ್ಟು ಬರ್ತಾಳೆ. ಅವ್ನು ಚಲೋ ಆದ್ರೆ ನಿಮ್ಗೆ ಚಲೋ ಹಂಗಿಲ್ಲ. ಅಪಕಾರ ಮಾಡಿದವ ನೆನೆಸ್ತಾನೆ, ಹಾಳಾಗಿ ಹೋಗ್ಲಿ ಅಂತ ನೆನೆಸ್ತಾರೆ. ಉಪಕಾರ ಮಾಡಿದವ ನೆನೆಸ್ತಾರೆ, ಸದಾ ಪರಮಾತ್ಮ ಕಲ್ಯಾಣ ಮಾಡಲಿ ಅಂತ ನೆನೆಸ್ತಾರೆ. ಲಕ್ಷ್ಯ ಇಡ್ರಿ, ಶಾಪ ಎಂದು ಸುಳ್ಳಾಗೋದಿಲ್ಲ. ಅದು ಬರ್ತದೆ. ಮನಸ್ಸು ನೊಂದು ಹಾಳಾಗಲಿ ಅಂದ್ರೆ ಇಂದಿಲ್ಲ ನಾಳೆ ಹಾಳಾಗ್ತೀನಿ. ಯಾರೇ ಮನಸ್ಸಿಂದ ಸಂತೋಷ ಆಗಿ ಚಲೋ ಆಗಲಿ ಅಂದ್ರೆ ಇಂದಿಲ್ಲ ನಾಳೆ ಚಲೋ ಆಗ್ತೀರೇ. ಅದಕ್ಕೆ ನಮ್ಮ ಮಹಾತ್ಮರು ಅಪಕಾರ ಮಾಡಿ ಶಾಪಕ್ಕೆ ಒಳಗಾಗಬೇಡ, ಉಪಕಾರ ಮಾಡಿ ನಿನ್ನ ಅನುಗ್ರಹಕ್ಕೆ ಕಾರಣ ಆಗುವಂಥ ಮಹಾತ್ಮರು ಹೇಳ್ತಾರೆ. ಈ ಉಪಕಾರ ಎಷ್ಟು ಥರ ಅದ, ಎಷ್ಟು ಪ್ರಕಾರ ಮಾಡ್ತಾರೆ, ಯಾರ್ಯಾರು ಮಾಡ್ಯಾರ, ಹೆಂಗೆ ಮಾಡ್ಯಾರ, ಹೆಂಗೆ ಮಾಡೋಕ್ಕೆ ಬರ್ತದೆ ಉಪಕಾರ ಅನ್ನೋದನ್ನು ನಾಳೆಗೆ ಮತ್ತೆ ವಿಚಾರ ಮಾಡುವಂಥ.